ಈಗಿನಿಂದ ನಾವೆಲ್ಲ ಬುದ್ಧ ವಂದನೆ, ಧಮ್ಮ ವಂದನೆ, ಸಂಘ ವಂದನೆಯನ್ನು ಮಾಡಿ ಶೀಲಗಳನ್ನು ತೆಗೆದುಕೊಂಡು ಶ್ರದ್ಧೆಯನ್ನು ಜಾಸ್ತಿ ಮಾಡಿದ್ದೀವಿ. ಹಾಗೆ ಧ್ಯಾನವನ್ನು ಅಭ್ಯಾಸ ಮಾಡಿ ಸಮಾಧಿಯನ್ನು ಅಭ್ಯಾಸ ಮಾಡಿದ್ದೀವಿ. ಈಗ ಸ್ವಲ್ಪ ಧಮ್ಮ ಚರ್ಚೆಯನ್ನು ಮಾಡೋಣ, ನಮ್ಮ ಪ್ರಜ್ಞೆಯನ್ನು ಬೆಳೆಸೋಣ. ಇವತ್ತು ಒಂದು ವಿಶೇಷವಾದ ಸೂಕ್ತವನ್ನು ನಾನು ಹೇಳ್ತೇನೆ. ಪ್ರತಿ ಸಲ ನಾವು ಸಮಾಧಿಟ್ಟಿ ಅಂತ ಹೇಳ್ಕೊತೀವಲ್ವ. ಸಮಾಧಿಟ್ಟಿ ಅಂತಂದರೆ ಏನು? ಮಜ್ಜಿಮ ನಿಕಾಯ ಸಂಪುಟ 1 ಸುತ್ತ 9 ಸಮಾಧಿಟ್ಟಿ ಸುತ್ತ ಅಂತ ಅಂದ್ಬಿಟ್ಟಿದೆ. ಓಕೆ, ರಿಪೀಟ್. ಆ ಸುತ್ತವನ್ನು ನಾನು ಇವತ್ತು ಹೇಳ್ತೇನೆ. ಒಂದು ಸಲ ಭಗವಾನ್ ಬುದ್ಧರು ಶ್ರಾವಸ್ತಿಯ ಜೇತವನದಲ್ಲಿ ಅನಾಥಪಿಂಡಿಕನ ವಿಹಾರದಲ್ಲಿ ತಂಗಿರ್ತಾರೆ. ಆಗ ಅಲ್ಲಿ ಆ ವಿಹಾರ ಎಷ್ಟು ದೊಡ್ಡದಿತ್ತು ಅಂತಂದರೆ ಒಂದು ಸಮಯದಲ್ಲಿ 12,000 ಬಿಕ್ಕುಗಳು ಉಳ್ಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಇತ್ತು. ಅವರಿಗೆ ಆಹಾರದ ವ್ಯವಸ್ಥೆ, ಅವರಿಗೆ ವಸತಿ, ಅವರಿಗೆ ಎಲ್ಲ ನಿತ್ಯ ಕರ್ಮಗಳಿಗೆ ಬೇಕಾದಂತಹ ಎಲ್ಲ ಇದನ್ನು ಕೂಡ ಇತ್ತು. ತುಂಬ ದೊಡ್ಡ ವಿಹಾರ. ಶ್ರಾವಸ್ತಿಗೆ ಹೋಗಿದ್ದವ್ರಿಗೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ವಿಹಾರ ಅಂದರೆ ಅದನ್ನು ಎಕ್ಸ್ಕವೇಟ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸುಮಾರು ಹಾಳಾಗಿರ್ತದೆ, ಬಟ್ ಇದ್ದದನ್ನು ಬ್ರಿಟಿಷರು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಕನ್ನಿಗೆ ಅವರಿಗೆ ನಾವು ಕೃತಜ್ಞರಾಗಿರಬೇಕು. ತುಂಬ ಅಲ್ಲಿ ಹೋದರೆ ಗೊತ್ತಾಗ್ತದೆ ಅವತ್ತಿನ ದಿನಗಳಲ್ಲಿ ಯಾವ ಥರ ಕೋಣೆಗಳನ್ನು ಇದು ಮಾಡ್ತಾಯಿದ್ರು, ಆ ಚರಂಡಿ ವ್ಯವಸ್ಥೆ ಯಾವ ಥರ ಇತ್ತು. ನಾವು ಅಂದ್ಕೊಂಡಿದ್ದೀವಿ ಈ ಮಾಡರ್ನೈಸ್ಡ್ ಇದರಲ್ಲೇ ನಮಗೆ ಎಲ್ಲ ಚರಂಡಿ ವ್ಯವಸ್ಥೆ ಇದೆ, ನಾವೆಲ್ಲ ಮನೆಗಳಲ್ಲಿ ವಾಸಿಸ್ತಾ ಇದ್ವಿ ಅಂತ ಅಂದ್ಬಿಟ್ಟು. ಅವತ್ತಿಗೂ ಕೂಡ ಅದೇ ಇದಿತ್ತು. ಕೆಲವು ಸಣ್ಣ ರೂಮ್ಗಳಿರ್ಬೋದು, ಇವಾಗ ದೊಡ್ಡ ರೂಮ್ ಮಾಡ್ಕೊಂಡಿರ್ಬೋದು ನಾವು ಅಷ್ಟೇ ನಮ್ಮ ಕಂಫರ್ಟ್ಗೆ. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ಏನು ಜನಗಳಿಗೆ ಅಗತ್ಯ ಇತ್ತೋ ಅದೆಲ್ಲ ಈ ತ್ರಿಪಿಟಕಗಳನ್ನ ಓದ್ತಾ ಇದ್ದರೆ ನಮಗೆ ಆ ಒಂದು ಶಿಸ್ತಿನ ಅಂದರೆ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ ಅವತ್ತಿನ ಕಾಲಘಟ್ಟದಲ್ಲಿ ಜನಜೀವನ ಯಾವ ಥರ ಇತ್ತು, ಅವರು ಯಾವ ಥರ ಬದುಕ್ತಾಯಿದ್ರು, ಅವರ ಆಹಾರದ ಪದ್ಧತಿಗಳು, ಅವರ ನಿತ್ಯ ಕರ್ಮಗಳು ಎಲ್ಲದ್ರ ಬಗ್ಗೆ ಗೊತ್ತಾಗ್ತಾ ಹೋಗ್ತದೆ. ಅನಾಥಪಿಂಡಿಕ ತುಂಬ ದೊಡ್ಡ ಶ್ರೀಮಂತ. ಅವನು ದೊಡ್ಡ ವಿಹಾರವನ್ನು 18 ಕೋಟಿ ಖರ್ಚು ಮಾಡಿ ಚಿನ್ನದ ನಾಣ್ಯಗಳನ್ನ ಖರ್ಚು ಮಾಡಿ ಆ ಭೂಮಿಯನ್ನು ಖರೀದಿ ಮಾಡ್ತಾನೆ ಜೇತನಿಂದ. ಜೇತ ಅಂತಂದರೆ ಅವನೊಬ್ಬ ರಾಜಕುಮಾರ. ಅದಕ್ಕೋಸ್ಕರ ಅವನಿಂದ ಕೊಂಡ್ಕೊಂಡಿದ್ದರಿಂದ ಅದಕ್ಕೆ ಜೇತವನ ಅಂತಂದ್ಬಿಟ್ಟು ಹೆಸರಿಟ್ಟಿದ್ದು. ಅವನಿಂದ ಕೊಂಡ್ಕೊಂಡಿರೋದ್ರಿಂದ ಅದನ್ನು ಜೇತವನ ಅಂತಂದ್ಬಿಟ್ಟು ಕರೀತಾರೆ. ಹಾಗೆ 18 ಕೋಟಿನ ಖರ್ಚು 18 ಕೋಟಿ ಚಿನ್ನದ ನಾಣ್ಯಗಳನ್ನ ಖರ್ಚು ಮಾಡಿ ಮತ್ತು ವಿಹಾರವನ್ನು ಕಟ್ತಾನೆ. ಎಲ್ರಿಗೂ ಕೂಡ ಬಿಕ್ಕುಗಳಿಗೆ ಉಳ್ಕೊಳ್ಳಿಕ್ಕೆ ಮತ್ತು ಧಮ್ಮ ಪ್ರವಚನ ಮಾಡಲಿಕ್ಕೆ, ಗಂಧಕುಟಿ ಅಂತಂದ್ಬಿಟ್ಟು ಭಗವಾನ್ ಬುದ್ಧರು ಉಳ್ಕೊಳ್ಳಿಕ್ಕೆ ವಿಶೇಷವಾದ ಒಂದು ಇದನ್ನು ಕಟ್ಟಿಸಿರ್ತಾನೆ. 7 ಅಂತಸ್ತಿನ ಬಿಲ್ಡಿಂಗ್ ಅದು. ನಾವು ಇವತ್ತೇ 7 ಅಂತ ಅಂದರೆ 1 ಅಂತಸ್ತು 2 ಅಂತಸ್ತಿಗೆ ನಾವು ಇದು ಮಾಡ್ತೀವಿ. ಅವತ್ತೂ ಕೂಡ ಅದೇ ಥರ ಇತ್ತು. ಓಕೆ, 7 ಅಂತಸ್ತಿನ ಬಿಲ್ಡಿಂಗ್. ಹಾಗೆಯೇ ಅದನ್ನು ಮತ್ತೆ ಮುಂದಕ್ಕೆ ಕಂಟಿನ್ಯೂ ಮಾಡಲಿಕ್ಕೆ 18,000 ಚಿನ್ನದ ಇದನ್ನು ಏನು ನಾಣ್ಯಗಳನ್ನು ಖರ್ಚು ಮಾಡಿ ಅದನ್ನು ಸ್ಟೇಬಲ್ ಮಾಡಿರ್ತಾನೆ. ಆ ವಿಹಾರವನ್ನು ಯಾವ ಥರ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಒಟ್ಟು 56,000 ಚಿನ್ನದ ನಾಣ್ಯಗಳನ್ನು ಖರ್ಚು ಮಾಡಿರ್ತಾನೆ. ಅಂತಹ ದೊಡ್ಡ ಅಗರ್ಭ ಶ್ರೀಮಂತ. ಅಷ್ಟೇ ಅಲ್ಲ, ಅವನ ಮನೆಯಲ್ಲಿ ಪ್ರತಿದಿನ ಅವನು 2,000 ಜನ ಬಿಕ್ಕುಗಳಿಗೆ ಆಹಾರವನ್ನು ಕೊಡ್ತಾನೆ, ಮನೆಗೆ ಕರೆದು ಪ್ರತಿದಿನ. ಅಷ್ಟು ದೊಡ್ಡ ಅಗರ್ಭ ಶ್ರೀಮಂತ. ಆ ವಿಹಾರದಲ್ಲಿ ಭಗವಾನ್ ಬುದ್ಧರು ತಗ್ಗಿರ್ತಾರೆ. ಅಲ್ಲಿ ಎಲ್ಲ ಹೊಸ ಬಂತೇಜಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಆಗ ಸಾರಿಪುತ್ತ ಬಂತೇಜಿಯವರು ಧ್ಯಾನದಲ್ಲಿರ್ತಾರೆ. ಎಲ್ಲ ಬಂತೇಜಿಗಳು ಬಂದು ಸಾರಿಪುತ್ತ ಬಂತೇಜಿಯವರಿಗೆ ವಂದನೆ ಮಾಡಿ ಸಾರಿಪುತ್ತ ಬಂತೇಜಿಯವರಿಗೆ ಕೇಳ್ಕೊತಾರೆ, ಬಂತೇಜಿಯವರಿಗೆ ನಮಗೆ ಧಮ್ಮ ಹೇಳ್ಕೊಡಿ. ಯಾವುದು ಬಗ್ಗೆ ಎಲ್ಲರೂ ಕೂಡ ಸರಿಯಾದ ದೃಷ್ಟಿ, ಸಮ್ಯಕ್ ದೃಷ್ಟಿ ಅಂತ ಹೇಳ್ತಾರೆ. ನಮಗೆ ಸಮ್ಯಕ್ ದೃಷ್ಟಿ ಅಂತಂದರೆ ಏನು, ಸರಿಯಾದ ದೃಷ್ಟಿ ಅಂತಂದರೆ ಏನು ಅಂತಕ್ಕಂಥದ್ದನ್ನು ನಮಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಸಾರಿಪುತ್ತ ಬಂತೇಜಿಯವರು ಆಗಲಿ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ, ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿದಿನ ನಾವು ನಾವು ಹೇಳ್ದಾರದಷ್ಟು ಪ್ರಾಕ್ಟಿಕಲ್ ಆಗೇನೆ ಇರ್ತವೆ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಎಷ್ಟೊಂದು ಇದನ್ನು ಬದಲಾವಣೆಗಳನ್ನು ನಾವು ತಂದ್ಕೋಬೋದು. ಓಕೆ.
ಆಗ ಸರಿಪುತ್ತ ಪಂತೇಜಿಯವರು ಹೇಳ್ತಾರೆ, ಸಮ್ಯಕ್ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ದೃಷ್ಟಿಕೋನಗಳು ನೇರ ಆಗ್ತವೆ. ನೇರವಾದ ದೃಷ್ಟಿಕೋನ ಬಂತು ಅಂದರೆ ನಾವು ಧಮ್ಮದಲ್ಲಿ ಅಚಲವಾದ ಶ್ರದ್ಧೆ ಉಳ್ಳವರಾಗ್ತೀವಿ. ಅಚಲವಾದ ಶ್ರದ್ಧೆ ಯಾವಾಗ ಬರ್ತದೆ, ಆಗ ಸದ್ಧರ್ಮದಲ್ಲಿ ನಾವು ಸಂಪೂರ್ಣವಾಗಿ ನೆಲೆಗೊಂಡು ದುಃಖದಿಂದ ನಾವು ಮುಕ್ತರಾಗ್ತೀವಿ. ಹಾಗಾದರೆ ಈ ಸಮ್ಯಕ್ ದೃಷ್ಟಿ ಅಂತಂದರೆ ಏನು? ಅದರಲ್ಲಿ ನಂಬರ್ 1 ಹೇಳ್ತಾರೆ, 16 ಪಾಯಿಂಟ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇದು ಕಮ್ಮವನ್ನು ಮತ್ತು ಕಮ್ಮದ ಮೂಲವನ್ನು ಸರಿಯಾಗಿ ಅರಿತುಕೊಳ್ತಕ್ಕಂಥದ್ದು. ಓಕೆ, ಆಗ ಬಂತಜಿಗಳು ಮತ್ತೆ ಕೇಳ್ತಾರೆ, ಹಾಗಾದರೆ ಕಮ್ಮ ಅಂತಂದರೆ ಏನು? ಫಸ್ಟು ಕಮ್ಮ ಮತ್ತು ಅದರ ಮೂಲ ಅಂತಂದರೆ ಏನು ಅಂತ ಮತ್ತೆ ಕೇಳ್ತಾರೆ. ಕಮ್ಮ ಅಂತಂದರೆ ಇಚ್ಛಾಪೂರ್ವಕವಾಗಿ ನಾವು ಮಾಡ್ತಕ್ಕಂತಹ ಕೆಲಸಗಳು. ಇಂಟೆನ್ಷನ್ ತುಂಬ ಇಂಪಾರ್ಟೆಂಟು. ನಾವು ಎಷ್ಟೊಂದು ಕೆಲಸಗಳನ್ನ ನಾವು ಇಂಟೆನ್ಷನ್ ಇಲ್ಲದೇ ಮಾಡ್ತೀವಿ, ಅವೆಲ್ಲ ಕಮ್ಮ ಆಗಿ ಫ್ಯೂಯಲ್ ಆಗಿ ಉಳ್ಕೊಳ್ಳಲ್ಲ. ನಾವು ಇಚ್ಛಾಪೂರ್ವಕವಾಗಿ ಕಾಯ ವಾಚ ಮನಸ್ಸು ಇಚ್ಛಾಪೂರ್ವಕವಾಗಿ ಏನನ್ನು ನಾವು ಮಾಡ್ತೀವೋ ಅದು ಕಮ್ಮ. ಅದು ನಮಗೆ ಇಂಧನವಾಗಿ ಸ್ಟೋರ್ ಆಗಿರ್ತದೆ. ಅದು ಪ್ರತಿ ನಮ್ಮ ಜನ್ಮಗಳನ್ನು ನಾವು ಕ್ಯಾರಿ ಮಾಡ್ತಕ್ಕಂಥದ್ದೇ ಅದು. ಓಕೆ, ಅದು ಕಮ್ಮ. ಓಕೆ, ಆ ಕಮ್ಮದಲ್ಲಿ 2 ಥರ ಬರ್ತದೆ, ಕುಶಲ ಕಮ್ಮಗಳು, ಕುಶಲ ಕಮ್ಮಗಳು. ಕುಶಲ ಕಮ್ಮಗಳು ಯಾವುದರಿಂದ ನಾವು ಸರಿಯಾದ ದೃಷ್ಟಿಕೋನ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಕಮ್ಮ ಮುಂಚೆ ಎಲ್ಲ ಮಾತಾಡಿದ್ದೀವಿ, ಅದರ ಕ್ಲಾಸಿಫಿಕೇಷನ್ಸು ಅದೆಲ್ಲ ಹೇಗೆ ವರ್ಕ್ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ. ಈಗ ಕೇವಲ ದೃಷ್ಟಿಕೋನಕ್ಕೆ, ನಮ್ಮ ಸರಿಯಾದ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಕ್ಕೆ ಮಾತ್ರ ನಾನು ಹೇಳ್ತೇನೆ. ಕುಶಲ ಕಮ್ಮಗಳು ಮತ್ತು ಕುಶಲ ಕಮ್ಮಗಳು, ಅದನ್ನು ನಾವು ಫಸ್ಟು ತಿಳ್ಕೋಬೇಕು. ಕುಶಲ ಕಮ್ಮಗಳು ಅಂದರೆ ಏನು? ಈಗ ನಾವೆಲ್ಲ ಪಂಚಶೀಲಗಳನ್ನ ತೆಗೆದುಕೊಂಡ್ವಿ ಅಲ್ವಾ? ಪಾಣಾತಿಪಾತ ವೇರಮಣಿ ಸಿಕ್ಕಾಪದ ಸಮಾಧಿಯಾಮಿ ಅಂದರೆ ಪ್ರಾಣ ಹತ್ಯೆಯನ್ನು ನಾನು ಮಾಡೋದಿಲ್ಲ, ಜೀವಗಳ ಹತ್ಯೆಯನ್ನು ನಾನು ಮಾಡೋದಿಲ್ಲ. ಅದು ಬಾಡಿಯಿಂದ ಕಾಯ ವಾಚ ಮನಸ್ಸು 3 ಥರ ಡಿವೈಡ್ ಮಾಡ್ಕೋಬೇಕು ಕುಶಲದಲ್ಲಿ ಮತ್ತು ಅಕುಶಲ ಕಮ್ಮದಲ್ಲಿ. ನಮ್ಮ ದೇಹದಿಂದ ನಾನು ಯಾರನ್ನು ಹಿಂಸೆ ಮಾಡೋದಿಲ್ಲ, ಅದು ಮೊದಲನೇದು. ಎರಡನೇದು, ನನ್ನದಲ್ಲದ ವಸ್ತುಗಳನ್ನು ನಾನು ತೆಗೆದುಕೊಳ್ಳೋದಿಲ್ಲ, ಅದಿನ್ನ ದಾನ ವೇರಮಣಿ ಸಿಕ್ಕಾಪದ ಸಮಾಧಿಯ. ಓಕೆ, ಮೂರನೇದು ವ್ಯಭಿಚಾರವನ್ನು ಮಾಡೋದಿಲ್ಲ. ಇವು 3 ದೇಹದಿಂದ ಮಾಡ್ತಕ್ಕಂತಹ ಆಕುಶಲ ಕಮ್ಮಗಳು. ಓಕೆ, ಹಾಗೆ ವಾಚ ಅಂದರೆ ಮನಸ್ಸಿನಿಂದ ಮುಸಾವಾದ ವೇರಮಣಿ, ಅದರಲ್ಲಿ 4 ಬರ್ತದೆ. ನಾನು ಸುಳ್ಳನ್ನು ಹೇಳೋದಿಲ್ಲ, ಚಾಡಿಯನ್ನು ಹೇಳೋದಿಲ್ಲ, ಹರಟೆ ಹೊಡೆಯೋದಿಲ್ಲ ಅಂದರೆ ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡೋದಿಲ್ಲ, ಮತ್ತು ಬೇರೆಯವರಿಗೆ ನೋವಾಗ್ತಕ್ಕಂತಹ ಕಠೋರವಾದ ಮಾತುಗಳನ್ನು ನಾನು ಆಡೋದಿಲ್ಲ. ಇದು ಮಾತಿನಿಂದ ಮಾಡ್ತಕ್ಕಂತಹ 4 ಕುಶಲ ಕಮ್ಮಗಳು. ಹಾಗೆ ಮನಸ್ಸಿನಿಂದ 3 ಕುಶಲ ಕಮ್ಮಗಳಿದ್ದಾವೆ. ಏನು? ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ದುರಾಸೆಯಿಂದ, ನಮ್ಮ ದುರಾಸೆಯ ಯೋಚನೆ, ಲೋಭದ ಯೋಚನೆ ಮತ್ತು ದ್ವೇಷದ ಯೋಚನೆ, ಮತ್ತು ಈ ಅಜ್ಞಾನದಿಂದ ಮಾಡ್ತಕ್ಕಂತಹದ್ದು ಅಂದರೆ ಮಿಥ್ಯಾದೃಷ್ಟಿಯಿಂದ ಮಾಡ್ತಕ್ಕಂತಹ ಕೆಲಸಗಳು. ಇವನ್ನು ಅಂದರೆ ಇವೆಲ್ಲ ಸುರಾಮೇರೆ. ನಾವು ನಮ್ಮ ಮನಸ್ಸನ್ನು ನಾವು ಹಾಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸನ್ನು ಮತ್ತು ಹಾಳು ಮಾಡಿಕೊಂಡ್ರೆ ಸುರಾಮೇರೆ ಅಂದರೆ ನಮ್ಮ ಮನಸ್ಸನ್ನು ಯಾವುದು ಮಾದಕ ವಸ್ತುಗಳನ್ನ ತೆಗೆದುಕೊಂಡು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡ್ರೆ ಇನ್ನೂ ಕಂಟ್ರೋಲ್ ಆಗೋದಿಲ್ಲ. ಅವುಗಳಿಂದ ಮಾಡ್ತಕ್ಕಂತಹ ಕೆಲಸಗಳನ್ನು ಅಕುಶಲ ಕರ್ಮಗಳು. ಇವು ಅಕುಶಲ. ಇವುಗಳಿಗೆ ಮೂಲ ಏನು? ಇವುಗಳಿಗೆ ಕಾರಣ ಏನು? ಪ್ರತಿಯೊಂದಕ್ಕೂ ಕೂಡ ಅದಂದರೆ ಏನು ಅಂದರೆ ಅವರು 16 ಪಾಯಿಂಟ್ ಹೇಳ್ತಾರಲ್ಲ, ಕರ್ಮ ಮತ್ತು ಅಂದರೆ ಏನು, ಮತ್ತು ಅದನ್ನು ನಿರೋಧ ಹೇಗೆ, ಅದಕ್ಕೆ ನಿರೋಧದ ಮಾರ್ಗ ಹೇಗೆ, ಎಲ್ಲದಕ್ಕೂ ಈ ಥರನೇ ಹೇಳ್ಕೊಂಡು ಹೋಗ್ತಾರೆ ಅವರು. ಓಕೆ, ಇದಕ್ಕೆ ಮೂಲ ಕಾರಣ ಯಾವಾಗಲೂ ಕೂಡ ಲೋಭ, ದ್ವೇಷ, ಮೋಹ. ಇವೇ ಎಲ್ಲದಕ್ಕೂ ಮೂಲ. ಓಕೆ, ಏನೇ ಮಾಡಬೇಕಾದ್ರೂ ಕೂಡ ನಾವು ಲೋಭದಿಂದ ಮಾಡಿದ್ರೆ ಅದು ಅಕುಶಲ ಆಗ್ತದೆ, ದ್ವೇಷದಿಂದ ಮಾಡಿದ್ರೆ ಅದು ಅಕುಶಲ ಆಗ್ತದೆ, ಮತ್ತು ಮೋಹ ಅಂತಂದರೆ ಅಜ್ಞಾನದಿಂದ. ಮೋಹ ಅಂತಂದರೆ ಪಾಳಿಯಲ್ಲಿ ಅಜ್ಞಾನ. ಓಕೆ, ಅಜ್ಞಾನದಿಂದ ಮಾಡಿದ್ರೆ ಅದು ಅಕುಶಲ ಆಗ್ತದೆ. ಅದೇ ಥರ ಕುಶಲದಲ್ಲಿ ಇದಕ್ಕೆಲ್ಲ ಉಲ್ಟ. 3 ಬಾಡಿಯಿಂದ, 4 ಮಾತಿನಿಂದ, 3 ಮನಸ್ಸಿನಿಂದ ಮಾಡ್ತಕ್ಕಂತಹ ಕಮ್ಮಗಳು. ನಾನು ಪ್ರಾಣ ಹತ್ಯೆನ ಮಾಡೋದ್ರ ಬದಲಾಗಿ ಜೀವಗಳನ್ನು ಉಳಿಸ್ತೇನೆ. ನನ್ನದಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನು ನಾನು ಮುಟ್ಟೋದಿಲ್ಲ, ಅದ್ರ ಬದಲಾಗಿ ನಾನು
ದಾನವನ್ನು ಕೊಡ್ತೇನೆ. ವ್ಯಭಿಚಾರವನ್ನು ಮಾಡೋದಿಲ್ಲ. ಅದರ ಬದಲಾಗಿ ನಾನು ನೈತಿಕ ಕೌಟುಂಬಿಕ ಜೀವನವನ್ನು, ನಾನು ಶುದ್ಧವಾದ ಕೌಟುಂಬಿಕ ಜೀವನವನ್ನು ನಡೆಸ್ತೇನೆ. ಮತ್ತು ಮಾತಿನಿಂದ ಸುಳ್ಳನ್ನು ಹೇಳಲ್ಲ. ಅದರ ಬದಲಾಗಿ ಸತ್ಯವನ್ನೇ ಹೇಳ್ತೇನೆ. ಎಂತಹ ಸಂದರ್ಭ ಇದ್ದರೂ ಸತ್ಯವನ್ನೇ ಹೇಳ್ತೇನೆ. ಎರಡನೇದು, ಚಾಡಿಯನ್ನು ಹೇಳೋದಿಲ್ಲ. ಒಬ್ಬರನ್ನೊಬ್ಬರನ್ನ ಕೂಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೇನೆ. ಕಾಡು ಹರಟೆಯನ್ನು ಹೊಡೆಯೋದಿಲ್ಲ. ಅದರ ಬದಲಾಗಿ ಧಮ್ಮ ಚರ್ಚೆಯನ್ನು ಮಾಡ್ತೇನೆ, ಅಥವಾ ಸತ್ಯಕ್ಕೆ ಅನುಸಾರವಾಗಿ ನಾನು ಚರ್ಚೆಗಳನ್ನು ಮಾಡ್ತೇನೆ. ಮತ್ತು ಕಠೋರವಾದ ಶಬ್ದಗಳನ್ನು ನಾನು ಉಪಯೋಗಿಸೋದಿಲ್ಲ. ಅದರ ಬದಲಾಗಿ ನಾನು ಸ್ಮೂತ್, ಎಲ್ರಿಗೂ ಕೂಡ ಪ್ರಿಯವಾಗ್ತಕ್ಕಂತಹ ಶಬ್ದಗಳನ್ನೇ ನಾನು ಉಪಯೋಗಿಸ್ತೇನೆ. ಇದಕ್ಕೆ ಮೂಲ ಏನು? ಇದಕ್ಕೆ ಲೋಭವಿಲ್ಲದಿರುವುದು. ಲೋಭ, ದ್ವೇಷ, ಮೋಹ ಇವು ಮೂರು ಇಲ್ಲದೆ ಇರತಕ್ಕಂಥದ್ದೇ ಕುಶಲ ಕರ್ಮಗಳಿಗೆ ಮೂಲ. ಓಕೆ, ಇವುಗಳನ್ನು ಯಾವಾಗ ಒಬ್ಬ ಉಪಾಸಕ ಅಥವಾ ಬಿಕ್ಕು ಪ್ರಜ್ಞೆಯಿಂದ ಅರ್ಥಕೋತಾನೋ, ಕುಶಲ ಯಾವುದು, ಅಕುಶಲ ಯಾವುದು, ಅದರ ಮೂಲ ಯಾವುದು ಅಂತ ಅಂದ್ಬಿಟ್ಟು ಅರ್ಥಕೋತಾನೋ, ಆವಾಗ ಅದನ್ನು ತೆಗಿಲಿಕ್ಕೆ ಅವನಿಗೆ ಅನುಕೂಲ ಆಗ ಅದನ್ನು ನಿರೋಧ ಮಾಡ್ತಾನೆ. ಯಾವಾಗ ಅದನ್ನು ನಿರೋಧ ಮಾಡ್ತಾನೆ, ನಿರೋಧಕ್ಕೆ ಮಾರ್ಗ, ಎಲ್ಲದಕ್ಕೂ ಕೂಡ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗನೇ. ಓಕೆ, ಎಲ್ಲ ಕೆಲಸಗಳಿಂದ ನಾವು ದುಃಖಗಳಿಂದ ನಾವು ನಿರ್ಮೂಲನೆಯನ್ನು ಹೊಂದಬೇಕು ಅಂತಂದರೆ ಅದಕ್ಕೆ ಮಾರ್ಗ ಒಂದೇ, ಅರಿಯ ಅಷ್ಟಾಂಗಿಕ ಮಾರ್ಗ. ಯಾವುದು ಅರಿಯ ಅಷ್ಟಾಂಗಿಕ ಮಾರ್ಗ? ಸಮ್ಮಾದಿಟ್ಟಿ, ಸಮ್ಮ ಸಂಕಲ್ಪ, ಸಮ್ಮ ವಾಚ, ಸಮ್ಮ ವಾಯಾಮ, ಸಮ್ಮ ವಾಚ, ಸಮ್ಮ ಆಜೀವ, ಸಮ್ಮ ಕಮ್ಮಂತ, ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಓಕೆ, ಅದನ್ನು ಶೀಲ, ಸಮಾಧಿ, ಪ್ರಜ್ಞೆ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ಕೊಳ್ತೀವಿ. ಶೀಲದಲ್ಲಿ ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವ. ಸಮ್ಮ ವಾಚ ಅಂದರೆ ಸರಿಯಾದ ಮಾತು. ಎರಡನೇದು ಸಮ್ಮ ಕಮ್ಮಂತ ಅಂದರೆ ಸರಿಯಾದ ಕೆಲಸಗಳನ್ನ ಮಾಡ್ತಾರೆ, ಕುಶಲ ಅಕುಶಲ. ಸಮ್ಮ ಆಜೀವ ಅಂದರೆ ಸರಿಯಾದ ಜೀವನೋಪಾಯ, 5 ಕೆಲಸಗಳನ್ನ ಬಿಟ್ಟು ಬೇರೆದೆಲ್ಲ ಮಾಡ್ತಕ್ಕಂಥದ್ದು. 5 ಕೆಲಸಗಳು ಗೊತ್ತಲ್ವಾ ಯಾವುದು ಅಂತ? ಅಂದರೆ ನಾವು ಜೀವಿಗಳ ಹತ್ಯೆ ಮಾಡಿ ಬದುಕಬಾರ್ದು, ಅಂದರೆ ಪ್ರಾಣಿಗಳನ್ನು ಕೊಂದು ಮಾರಾಟ ಮಾಡಿ ಬದುಕಬಾರ್ದು, ಮತ್ತು ವ್ಯಭಿಚಾರ ಮಾಡಿ ಬದುಕಬಾರ್ದು, ವೆಪನ್ಸ್ ವಿಷ ಪದಾರ್ಥಗಳು ಮತ್ತು ಈ ಮದ್ದು ಗುಂಡು ಅದನ್ನು ವ್ಯಾಪಾರ ಮಾಡಿ ಬದುಕಬಾರ್ದು, ಮತ್ತು ಮದ್ಯಪಾನ ಅಂದರೆ ಈ ಮನಸ್ಸನ್ನು ಹಾಳು ಮಾಡ್ತಕ್ಕಂತಹ ಪದಾರ್ಥಗಳನ್ನು ಮಾರಾಟ ಮಾಡಿ ಬದುಕಬಾರ್ದು. ಓಕೆ, ಈ 5 ಬಿಟ್ಟು ಬೇರೆ ಎಲ್ಲನೂ ಕೂಡ ನೀವು ಮಾಡ್ಬೋದು. ಓಕೆ, ಅದು ಯಾವುದು? ಸಮ್ಮ ಆಜೀವ. ಅದೇ ಥರ ಶೀಲ, ಸಮಾಧಿ. ಸಮಾಧಿಯಲ್ಲಿ 3: ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಸರಿಯಾದ ಏಕಾಗ್ರ ಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಸಮಾಧಿಟ್ಟಿ ಮತ್ತು ಸಮ್ಮ ವಾಚ. ಸಮಾಧಿಟ್ಟಿ ಬಗ್ಗೆ ನಾನು ಈಗ ಹೇಳ್ತಾ ಹೋಗ್ತಾ ಇದ್ದೀನಿ. ಎಲ್ಲದಕ್ಕೂ ಮಾರ್ಗ ಒಂದೇ, ಅರಿಯ ಅಷ್ಟಾಂಗಿಕ ಮಾರ್ಗ. ಓಕೆ, ಈ ಥರ ಇದನ್ನು ನಾನು ಸರಿಯಾದ ಮಾರ್ಗದಲ್ಲಿ, ಅಂದರೆ ಅರಿಯ ಅಷ್ಟಾಂಗಿಕ ಮಾರ್ಗದಲ್ಲಿ ನೀವು ನಡೆದಿದ್ದೇ ಆದರೆ ಈ ಅಕುಶಲ ಕರ್ಮಗಳನ್ನು ನೀವು ಬಿಡ್ತೀರಿ. ಅಕುಶಲ ಕರ್ಮಗಳನ್ನು ಬಿಟ್ಟು ಕುಶಲ ಕರ್ಮಗಳನ್ನು ನೀವು ಮಾಡಿದಾಗ ಪ್ರಜ್ಞೆ ನಿಮ್ಮಲ್ಲಿ ಉತ್ಪನ್ನ ಆಗ್ತದೆ, ಅಜ್ಞಾನ ನಿಮ್ಮಲ್ಲಿ ನಿರ್ಮೂಲನೆ ಆಗ್ತದೆ. ಯಾವಾಗ ಅಜ್ಞಾನ ನಿರ್ಮೂಲನೆಯಾಗಿ ಪ್ರಜ್ಞೆ ಉತ್ಪತ್ತಿ ಆಗ್ತದೋ ಆಗ ನೀವು ದುಃಖದಿಂದ ಮುಕ್ತರಾಗ್ತೀರಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಎಲ್ಲ ಭಿಕ್ಕುಗಳು ಕೂಡ ತುಂಬ ಖುಷಿಯಾಗ್ತಾರೆ, ಮತ್ತೆ ಕೇಳ್ತಾರೆ ಇದೊಂದೇ ಮಾರ್ಗನ ಸರಿಯಾದ ದೃಷ್ಟಿ ಅಂತಂದರೆ ಬೇರೆ ಯಾವುದಾದ್ರೂ ಸರಿಯಾದ ದೃಷ್ಟಿಕೋನಗಳಿದಾವ ಅಂತಂದ್ಬಿಟ್ಟು, ಬೇರೆ ಯಾವುದಾದ್ರೂ ವಿಧಾನ ಇದೆಯಾ ಅದನ್ನು ಅರ್ಥಕೊಳ್ಳಿದ್ದಕ್ಕೆ ಅಂತಂದ್ಬಿಟ್ಟು ಮತ್ತೆ ಕೇಳ್ತಾರೆ. ಆವಾಗ ಮತ್ತೆ ಅವ್ರು ಹೇಳ್ತಾರೆ, ಮತ್ತು ಇನ್ನೊಂದು ಆಹಾರದ ಉತ್ಪತ್ತಿ, ಅಂದರೆ ಆಹಾರ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಅದನ್ನು ನಿರೋಧ ಮಾಡ್ತಕ್ಕಂಥದ್ದು, ಇದೂ ಕೂಡ ಸರಿಯಾದ ದೃಷ್ಟಿಕೋನ. ಹಾಗಾದರೆ ಈ ಆಹಾರ ಅಂತಂದರೆ ಏನು? ಆಹಾರದ ಬಗ್ಗೆ ನಾವು ಸ್ವಲ್ಪ ದಿನಗಳ ಹಿಂದೆ ಕ್ಲಾಸ್ ತೊಗೊಂಡಿದ್ದೆ. ಒಂದು ಭೌತಿಕ, ನಮಗೆ ಸ್ಥೂಲವಾಗಿರ್ತಕ್ಕಂಥದ್ದು, ನಮಗೇನು ನಾವು ಆಹಾರ ತಗೊಳ್ತೀವಲ್ಲ ಆರೋಗ್ಯಕರವಾದ ಆಹಾರಗಳನ್ನ, ಅದು ಒಂದು. ಎರಡನೇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸಿಗೆ ಸಂಬಂಧಪಟ್ಟಿದ್ದರಲ್ಲಿ 3 ರೀತಿಯ ಆಹಾರಗಳು. ಒಂದು ಫಸ್ಸ, ಅಂದರೆ ಸ್ಪರ್ಶ. ಪ್ರತಿ ಕ್ಷಣ ಸ್ಪರ್ಶದಿಂದ ಒಂದು ವೇದನೆ ಉತ್ಪತ್ತಿಯಾಗುತ್ತೆ. ಆ ವೇದನೆಯಿಂದ ಮತ್ತೆ ತೃಷ್ಣೆ ಡೆವಲಪ್ ಆಗ್ತಾ ಇರ್ತದೆ, ನಮಗೆ ಬೇಕು ಅಥವಾ ಬೇಡ ಅಂತಕ್ಕಂಥದ್ದು. ಮನಸ್ಸಿಗೆ ಆಹಾರ ಬೇಕೇ ಬೇಕು, ಪ್ರತಿ ಕ್ಷಣ ಬೇಕೇ ಬೇಕು ಅದಕ್ಕೆ. ಓಕೆ, ಆ ಆಹಾರ ಯಾವಾಗ ಸಿಗಲ್ಲ ಅಂದರೆ ನಾವು ಸಮಾಧಿಯ ಸ್ಟೇಜ್ನ ಡೆವಲಪ್ ಮಾಡಿಕೊಂಡಾಗ. ಓಕೆ, ದುಃಖದಿಂದ ಕಂಪ್ಲೀಟಾಗಿ ಮುಕ್ತರಾದಾಗ ನಮ್ಮಲ್ಲಿ ಕೇವಲ ಕ್ರಿಯಾಚಿತ್ತಗಳು ಉತ್ಪತ್ತಿ ಆಗ್ತವೆ. ಆ ಸಮಯದಲ್ಲಿ ನಮಗೆ ಈ ಸ್ಪರ್ಶದ ಆಹಾರ ಅಷ್ಟು ಬೇಕಾಗಲ್ಲ. ಓಕೆ,
ಮತ್ತು ಎರಡನೇದು ಸಚೇತನ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂದರೆ ಚೇತನ ಅಂತಂತಂದರೆ ಮನಸ್ಸಿನ ಸಂಕಲ್ಪ, ಇಚ್ಛೆಗಳು, ಅವು ಕೂಡ ಮನಸ್ಸಿಗೆ ಆಹಾರ. ಮೂರನೇದು ವಿಜ್ಞಾನ ಆಹಾರ ಅಂದರೆ ಚಿತ್ತಚೇತಸಿಕಗಳು. ಓಕೆ, ಮನಸ್ಸಿನ ಭಾಗಗಳಲ್ಲಿ ನಾವು ಚಿತ್ತಚೇತಸಿಕಗಳ ಬಗ್ಗೆ ಮಾತಾಡಿದ್ವಲ್ಲ, ಚೇತಸಿಕಗಳು ಮನಸ್ಸಿನ ಆಹಾರಗಳು. ಓಕೆ, ಇದನ್ನು ಮನಸ್ಸಿನ ಆಹಾರಗಳ ಬಗ್ಗೆ ಹೇಳಬೇಕಾದ್ರೆ ಅವರು ಯಾವಾಗಲೂ ಹೇಳ್ತಾರೆ, ಅಂದರೆ ಸುಮಾರು ಸಲ ಉಲ್ಲೇಖ ಮಾಡಿರ್ತಾರೆ. ಚೇತನ ಅಹಂಬಿಕ್ಕವೇ ಕಮ್ಮಂ ವದಾಮಿ ಅಂತಂದರೆ, ಚೇತನನೇ ಮೂಲ. ಈ ಕಮ್ಮಗಳನ್ನ ನಾವು ಮಾಡೋದಕ್ಕೆ ಚೇತನವೇ, ಸಂಕಲ್ಪವೇ ಮೂಲ ಅಂತಕ್ಕಂಥದ್ದನ್ನು ಅವಾಗ ಹೇಳ್ತಾ ಇರ್ತಾರೆ. ಓಕೆ, ಇದನ್ನು ಆಹಾರ ಅಂತಂದ್ಬಿಟ್ಟು ಹೇಳ್ತಕ್ಕಂಥದ್ದು. ಈ ಥರ 4 ರೀತಿಯ ಆಹಾರಗಳಿದ್ದಾವೆ. ಓಕೆ, ಒಂದು ನಮಗೆ ಸ್ಥೂಲವಾಗಿರ್ತಕ್ಕಂಥದ್ದು ನಾವು ಸೇವಿಸ್ತಕ್ಕಂಥ ಆಹಾರ, 3 ಮನಸ್ಸಿಗೆ ಸಂಬಂಧಪಟ್ಟಂತಹ ಆಹಾರಗಳು. ಈ ಆಹಾರಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಈ ಆಹಾರನ ನಾವು ಜಾಸ್ತಿ ತಗೊಂಡ್ರೆ ಏನಾಗ್ತದೆ? ತೃಷ್ಣೆ ಜಾಸ್ತಿ ಆಗುತ್ತೆ. ಓಕೆ, ಈ ಇದಕ್ಕೆ ತೃಷ್ಣೆಯೇ ಮೂಲ ಕಾರಣ. ಆ ತೃಷ್ಣೆಯನ್ನು ತೆಗೆದ್ರೆ ಅದು ನಿರೋಧ ಆಗುತ್ತೆ. ಓಕೆ, ತೃಷ್ಣೆಯ ಉತ್ಪತ್ತಿಯಿಂದ ಆಹಾರದ ಉತ್ಪತ್ತಿ ಆಗುತ್ತೆ ಮನಸ್ಸಿನಲ್ಲಿ. ನಾವು ಇವನ್ ಫಿಸಿಕಲಿ ಕೂಡ ಅಷ್ಟೇ, ನಮಗೆ ಬೇಕು ಅಂದರೆ ಜಾಸ್ತಿ ತಿನ್ಬಿಡ್ತೀವಿ ಅಲ್ವಾ. ಮನಸ್ಸಿಗೂ ಕೂಡ ಧ್ಯಾನ ಮಾಡಬೇಕಾದ್ರೆ ಭೂತಕಾಲದ ವಿಚಾರಗಳಲ್ಲಿ ಮುಳುಗೋಗ್ತಾ ಇರ್ತದೆ. ಬೇಕು ಅಂತ ಹೇಳ್ಕೊತಾ ಇರ್ತೀವಿ, ಅಥವಾ ನಾನು ಹಿಂಗಾಗಬೇಕು ಅಂತ ಇಮ್ಯಾಜಿನೇಷನ್ಸಲ್ಲಿ ಹೋಗ್ತಾ ಇರ್ತೀವಿ. ಅದರಿಂದ ಓಡ್ತಾ ಇರ್ತೀವಿ ಅಲ್ವಾ. ಅದೆರಡನ್ನೂ ಕೂಡ ಬಿಡಬೇಕು, ತೃಷ್ಣೆಯನ್ನು ಬಿಡಬೇಕು. ತೃಷ್ಣೆಯ ನಿರೋಧದಿಂದ ಆಹಾರ ನಿರೋಧ ಆಗ್ತದೆ. ಅದಕ್ಕೆ ಮಾರ್ಗ ಯಾವುದು? ಅದಕ್ಕೂ ಅರಿಯ ಅಷ್ಟಾಂಗಿಕ ಮಾರ್ಗ. ಯಾವಾಗ ಅರಿಯ ಅಷ್ಟಾಂಗಿಕ ಮಾರ್ಗವನ್ನು ಫಾಲೋ ಮಾಡ್ತೀವಿ ನಮಗೆ ರಿಯಲೈಸ್ ಆಗುತ್ತೆ. ಆವಾಗ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ದೇಹಕ್ಕೆ ಮತ್ತು ಮನಸ್ಸಿಗೆ ಸರಿಯಾದ ಆಹಾರ ಪದ್ಧತಿಯನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೇವೆ. ಆಗ ನಮ್ಮಲ್ಲಿ ನಾನು, ನನ್ನದು, ನನ್ನ ದೃಷ್ಟಿಕೋನ, ಈ ಥರದ ಅಹಂಕಾರ ಬೇರು ಸಮೇತ ಕಿತ್ತಾಕ್ತೀವಿ. ಆಗ ಅಜ್ಞಾನವನ್ನು ನಾಶ ಆಗಿ ಪ್ರಜ್ಞೆಯ ಉದಯ ಆಗ್ತದೆ. ಆಗ ದುಃಖದಿಂದ ನಾವು ಮುಕ್ತರಾಗ್ತೀವಿ ಅಂತಂದ್ಬಿಟ್ಟು ಹೇಳ್ತಾರೆ. ಸಾಧು ಅಂತ ಹೇಳ್ತಾರೆ ಭಿಕ್ಕುಗಳು. ಮತ್ತೆ ಕೇಳ್ತಾರೆ, ಮತ್ತೆ ಯಾವುದಾದ್ರೂ ಮಾರ್ಗ ಇದೆಯಾ ಬತ್ತೇಜಿಯವರೇ ಅಂತಂದ್ಬಿಟ್ಟು ಸಾರಿಪುತ್ತ ಅವ್ರಿಗೆ ಕೇಳ್ತಾರೆ. ಮತ್ತೆ ಸಾರಿಪುತ್ತ ಅವರು ಹೇಳ್ತಾರೆ, ಆರ್ಯ ಸತ್ಯಗಳನ್ನು ನೀವು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ಮಾರ್ಗ, ಅದು ಸರಿಯಾದ ದೃಷ್ಟಿ ಅಂತ ನೋಡಿ ಹೇಳ್ತಾರೆ. ಯಾವುದು ಈ ಆರ್ಯ ಸತ್ಯಗಳು? ದುಃಖ ಸತ್ಯ, ದುಃಖ ಸಮುದಯ ಅಂದರೆ ದುಃಖದ ಕಾರಣ ಇದೆ, ಅದಕ್ಕೆ ನಿರೋಧ ಮಾಡ್ಬೋದು, ಅದನ್ನು ಅಂತ್ಯ ಮಾಡ್ಬೋದು, ಅದಕ್ಕೆ ಒಂದು ಮಾರ್ಗ ಇದೆ, ಅದು ಅರಿಯ ಅಷ್ಟಾಂಗಿಕ ಮಾರ್ಗ. ದುಃಖ ಸತ್ಯ ಅಂದರೆ, ಈ ದುಃಖ ಅಂದರೆ ಏನು? ಹುಟ್ಟು ದುಃಖ. ಹುಟ್ಟು ದುಃಖ ಅಲ್ವಾ? ಹುಟ್ಟತಾನೆ ಎಲ್ಲ ಮಕ್ಕಳು ಅಳದೆ, ಅಪ್ಪ ನಗ್ತಾರೆ, ಅಮ್ಮನೂ ಅಳ್ತಾ ಇರೋದೆ ಅಲ್ವಾ? ದುಃಖ. ಹುಟ್ಟತಾನೆ ನೆಕ್ಸ್ಟ್ ಮೂಮೆಂಟಲ್ಲಿ ವಯಸ್ಸಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏಜ್ ಆಗ್ತಾ ಹೋಗುತ್ತೆ. ವಯಸ್ಸಾಗೋದು ಯಾರಿಗಾರು ಇಷ್ಟ ಇದೆಯಾ? ಅದು ದುಃಖ. ವಯಸ್ಸಾಗ್ತಾ ರೋಗಗಳು ಬರ್ತವೆ. ಒಂದಲ್ಲ ಒಂದು ಕಣ್ಣಿನ ರೋಗ ಬರುತ್ತೆ, ಕಿವಿಯ ರೋಗ, ಮೂಗಿನ ರೋಗ, ನಾಲಿಗೆ ರೋಗ, ದೇಹಕ್ಕೆ ರೋಗಗಳು. ರೋಗ ಯಾರಿಗಾದ್ರೂ ಇಷ್ಟ ಇದೆಯಾ? ಅದು ದುಃಖ. ಒಂದಲ್ಲ ಒಂದು ದಿನ ಸಾವನ್ನಪ್ತೀವಿ. ಸಾವು ಯಾರಿಗಾರು ಬೇಕಾ? ಅದು ದುಃಖ ಅಲ್ವಾ? ಅದೇ ಥರ ನಮ್ಗೆ ಇಷ್ಟ ಇಲ್ಲದಿದ್ರೂ ಕಷ್ಟಪಡ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಎನ್ವಿರಾನ್ಮೆಂಟಲ್ಲಿ, ಅದು ದುಃಖ. ನಮ್ಮ ಜೊತೆ ಇರ್ತಕ್ಕಂಥವ್ರು ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗ್ತಾರೆ, ಅದು ಕೂಡ ದುಃಖ ಅಲ್ವಾ? ಅದು ಯಾರಿಗೂ ಇಷ್ಟ ಆಗಲ್ಲ. ಮತ್ತು ನಾವೇನು ಅನ್ಕೋತೀವೋ ಅದು ಎಕ್ಸಾಕ್ಟಾಗಿ ಅದೇ ಥರ ಆಗೋದಿಲ್ಲ, ಅದು ಕೂಡ ದುಃಖ. ಒಟ್ಟಾಗಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಪಂಚಕಂದಗಳಿಗೆ ನಾವು ಅಂಟ್ಕೊಳ್ತಕ್ಕಂಥದ್ದು ದುಃಖ. ಯಾವುದು ಪಂಚಕಂದಗಳು? ಮೊದಲನೇದು ರೂಪಕಂದ, ವೇದನಾಕಂದ, ಸಂಜ್ಞಾಕಂದ, ಸಂಖಾರಕಂದ, ವಿಜ್ಞಾನಕಂದ. ರೂಪ ಅಂದರೆ ಈ ದೇಹಕ್ಕೆ ಅಂಟ್ಕೊಳ್ತಕ್ಕಂಥದ್ದು, ಈ ದೇಹ ನಾನು, ನಂದು. ಮತ್ತು ವೇದನ ಅಂದರೆ ಸ್ಪರ್ಶ, ಮನಸ್ಸಿನ ಮಾನಸಿಕ ಸ್ಪರ್ಶ ಆಗ್ಬೋದು ಅಥವಾ ದೇಹಕ್ಕೆ ಸ್ಪರ್ಶ ಆಗ್ಬೋದು. ಇದು ಬೇಕು ಅಥವಾ ಬೇಡ ಎರಡೂ ಅಂಟುವಿಕೆನೆ. ಬೇಡ ಅಂತ ಅಂದ್ಬಿಟ್ಟು ಅಂಟ್ಕೊಳ್ಳೋದೇನೆ, ಬೇಕು ಅಂತಲೂ ಅಂಟ್ಕೊಳ್ಳೋದೇನೆ. ಮೂರನೇದು ಸಂಜ್ಞಾಕಂದರೆ ಪರ್ಸೆಪ್ಷನ್. ಅದ್ರ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ಡೀಟೇಲಾಗಿ ಮಾತಾಡೋಣ. ಪರ್ಸೆಪ್ಷನ್ನು. ಮತ್ತು ಸಂಖಾರ ಅಂದರೆ ನಾವು ಮಾಡ್ತಕ್ಕಂತಹ ಕ್ರಿಯೆಗಳು, ಕರ್ಮಗಳು. ಮತ್ತು ವಿಜ್ಞಾನ ಅಂದರೆ ಕಾನ್ಷಿಯಸ್ನೆಸ್. ಓಕೆ,
ಇವೆಲ್ಲವೂ ಕೂಡ ಯಾವಾಗ ನಾವು ಇದಕ್ಕೆಲ್ಲ ಅಂಟ್ಕೊಳ್ತೀವೋ ಅದೆಲ್ಲ ದುಃಖವನ್ನೇ ತರ್ತಕ್ಕಂಥದ್ದು. ಓಕೆ, ಇವೆಲ್ಲ ದುಃಖಗಳು. ದುಃಖಕ್ಕೆ ಕಾರಣ ಆಗಲೇ ಹೇಳಿದೆ ನಾನು, ತೃಷ್ಣೆ. ಯಾವ ತೃಷ್ಣೆ? 3 ಥರ ತೃಷ್ಣೆ ಇದೆ. ಯಾವುದು? ಕಾಮತೃಷ್ಣೆ, ಭವತೃಷ್ಣೆ, ವಿಭವ ತೃಷ್ಣೆ. ಕಾಮತೃಷ್ಣೆ ಅಂತಂತಂದರೆ ದೇಹಕ್ಕೆ ಅಂಟ್ಕೊಳ್ತಕ್ಕಂಥದ್ದು. ಇದು ನನ್ನ ದೇಹ, ನನ್ನ ದೇಹ ಅಂತ ನೋಡು. ನಮ್ಮ ದೇಹನ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಇಷ್ಟು ದಿನ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಯಾವುದಾದ್ರು ಒಂದು ದೇಹದ ಒಂದು ಭಾಗವನ್ನು ನೀವು ಕಂಟ್ರೋಲ್ ಮಾಡಲಿಕ್ಕಾಗತ್ತಾ? ಪ್ರತಿ ಕ್ಷಣ ಲಕ್ಷಾಂತರ ಮಿಲಿಯನ್ಸ್ ಆಫ್ ಸೆಲ್ಸ್ ಡೈಯಿಂಗ್ ಆ್ಯಂಡ್ ಹೊಸ ಮಿಲಿಯನ್ಸ್ ಆಫ್ ಸೆಲ್ಸ್ ಉತ್ಪತ್ತಿ ಆಗ್ತಾ ಇದ್ದಾವೆ ಪ್ರತಿ ಕ್ಷಣ. ನಿಮ್ಮ ಮೆದುಳಿನಾಗಿರ್ಬೋದು, ಕರುಳಾಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಯಾವುದಾದ್ರೂ ನಿಮ್ಮ ಮಾತು ಕೇಳುತ್ತಾ? ಯಾವುದೂ ಕೂಡ ನಮ್ಮ ಮಾತನ್ನ ಕೇಳೋದಿಲ್ಲ ಅಲ್ವಾ? ಇದಕ್ಕೆ ನಮ್ಮದು ನಾನು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಕ್ಕಂಥದ್ದು ಕಾಮತೃಷ್ಣೆ, ಈ ದೇಹಕ್ಕೆ ಅಂಟ್ಕೊಳ್ತಕ್ಕಂಥದ್ದು. ಅದೇ ಥರ ಭವತೃಷ್ಣೆ ಅಲ್ಲ, ಕಾಮತೃಷ್ಣೆ ಅಂತಂದರೆ ಇಂದ್ರಿಯ ವಸ್ತುಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ಭವತೃಷ್ಣೆ ಅಂದರೆ ನಾನು ಹೇಳಿದ್ದು ಈಗ ಅಂದರೆ ದೇಹಕ್ಕೆ ಅಂಟ್ಕೊಳ್ತಕ್ಕಂಥದ್ದು, ನಾನು ನಂದು ಅಂತ. ಕಾಮತೃಷ್ಣೆ ಅಂದರೆ ಇಂದ್ರಿಯ ವಸ್ತುಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ಕಣ್ಣಿನಿಂದ ನೋಡ್ತೀವಿ, ತುಂಬ ಇಷ್ಟ ಆಗ್ತದೆ, ಅದು ಬೇಕು 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 ಅಂತ, ಅಥವಾ ತುಂಬ ಇಷ್ಟ ಆಗಲ್ಲ, ಅದು ಬೇಡ 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 ಅಂತ. ಅದೇ ಥರ ಕಿವಿಯಿಂದ ಒಳ್ಳೆ ಶಬ್ದ ಕೇಳುತ್ತೆ, ಒಳ್ಳೆ ಸಂಗೀತ ಕೇಳಿದಾಗ ಅವು ನಮಗೆ ಇದು ಬೇಕು 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 ಅಂತ. ಕೆಟ್ಟ ಸಂಗೀತ ಆಯಿತು ಅಂದರೆ ಬೇಡ ಬೇಡ ಅಂತ. ಇದು ಕಾಮತೃಷ್ಣೆ. ವಿಭವ ಅಂತಂದರೆ ನಾಸ್ತಿಕವಾದ ಕರ್ಮಗಳ ಬಗ್ಗೆ, ಜನ್ಮಗಳ ಬಗ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ, ಅದ್ಯಾವುದೂ ಇಲ್ಲ, ಈಗಿದ್ದೀವಿ, ಈಗ ಹಿಂಗೆ ನಾವು ಏನು ಮಾಡಿದ್ರು ಕೂಡ ರೈಟ್, ನನ್ನ ಸಾಯಿಸಿದ್ರು ಕೂಡ ಅದರಿಂದ ಯಾವುದೇ ಕಮ್ಮ ಅಂದರೆ ಫಲ ಇಲ್ಲ, ಒಳ್ಳೆಯದು ಆಗಲ್ಲ, ಕೆಟ್ಟದ್ದು ಆಗಲ್ಲ. ಈ ಥರದ ಒಂದು ಇದು, ಅದು ವಿಭವ ತೃಷ್ಣೆ. ಓಕೆ, ಈ ತೃಷ್ಣೆ ದುಃಖಕ್ಕೆ ಮೂಲ. ಈ ತೃಷ್ಣೆಯನ್ನು ತೆಗೆದ್ರೆ ಏನಾಗ್ತದೆ? ಸುಖ ಸಿಗುತ್ತೆ. ಆ ಸುಖ ಪಡ್ಕೋಬೇಕು ಅಂದರೆ ಅದಕ್ಕೆ ಮಾರ್ಗ ಇದೆ. ಮಾರ್ಗ ಯಾವುದು? ಅರಿಯ ಅಷ್ಟಾಂಗಿಕ ಮಾರ್ಗ. ಅದೇ ಸಮ್ಮ ದಿಟ್ಟಿ, ಸಮ್ಮ ಸಂಕಲ್ಪ, ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವು, ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಓಕೆ, ಈ ಥರ ನಾವು ಯಾವಾಗ ದುಃಖದ ನಿರ್ಮೂಲನೆಯನ್ನು ಮಾಡ್ತೀವೋ ಆಗ ನಾನು ನನ್ನದು ಅಂತಕ್ಕಂಥ ಅಹಂಕಾರ ಹೊರಟೋಗ್ತದೆ. ನಮ್ಮಲ್ಲಿ ಜ್ಞಾನದ ಉದಯ ಆಗುತ್ತೆ, ಅಜ್ಞಾನ ಕಂಪ್ಲೀಟಾಗಿ ನಾಶ ಆಗುತ್ತೆ. ಆಗ ನಮ್ಮಲ್ಲಿ ದುಃಖದ ಅಂತ್ಯ ಆಗುತ್ತೆ ಅಂತ ನೋಡಿ ಹೇಳ್ತಾರೆ. ಆಗ ಬಂತೇಜಿಗಳೆಲ್ಲ ಸಾಧು 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 ಹೇಳ್ತಾರೆ. ಮತ್ತೆ ಕೇಳ್ತಾರೆ, ಮತ್ತೆ ಯಾವುದಾದ್ರೂ ಇನ್ನೊಂದು ಮಾರ್ಗ ಇದೆಯಾ ಬಂತೇಜಿಯವರೇ, ಸರಿಯಾದ ದೃಷ್ಟಿಕೋನಕ್ಕೆ ಅಂತ ಅಂದ್ಬಿಟ್ಟು. ಆಗ ಮತ್ತೆ ಹೇಳ್ತಾರೆ, ಈ ಮುಪ್ಪು ಸಾವುಗಳ ಕಾರಣ ಮತ್ತು ನಿರೋಧವನ್ನು ಅರ್ಥಕೊಳ್ತಕ್ಕಂಥದ್ದು. ಆಗಲೇ ಹೇಳಿದೆ ನಾನು, ದುಃಖ ಅಂದರೆ ಏನು ಅಂತ ಅಂದ್ಬಿಟ್ಟು. ಅದರಲ್ಲಿ ಮುಪ್ಪು ಸಾವು ಎರಡು ಉಂಟಲ್ವಾ. ಈ ಮುಪ್ಪು ಅಂತಂದರೆ ಏನು? ವಯಸ್ಸಾಗೋದು. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ? ವಯಸ್ಸಾಗ್ತಾ ಬೊಚ್ಚಬಾಯಿ, ನೆರೆ ಕೂದಲು, ಸುಕ್ಕುಗಟ್ಟುವಿಕೆ, ಇಂದ್ರಿಯ ದೌರ್ಬಲ್ಯಗಳು ಅಂದರೆ ದೌರ್ಬಲ್ಯತೆ ಆಗ್ತಕ್ಕಂಥ, ನಮ್ಮ ಕಣ್ಣು ಕಾಣಿಸ್ತಾ ಇರಲ್ಲ, ಮೂಗಿಗೆ ವಾಸನೆಗಳು ಮತ್ತು ಸ್ಪರ್ಶದ ಒಂದು ಇದು ಎಲ್ಲವೂ ಕಡಿಮೆ ಆಗ್ತಾ ಹೋಗ್ತವೆ. ಇದನ್ನು ನಾವು ಮುಪ್ಪು ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥದ್ದು. ಮತ್ತು ಸಾವು ಅಂತಂದರೆ ಏನು ಹಾಗಾದರೆ? ದೇಹ ಮತ್ತು ಮನಸ್ಸಿನ ಬೇರ್ಪಡುವಿಕೆ ಏನಿದೆಯಲ್ಲ, ಅದು ಸಾವು, ಅದು ಅಂತ್ಯ. ಅದನ್ನು ಭಗವಾನ್ ಬುದ್ಧರು ಅಂದರೆ ಸಾರಿಪುತ್ರ ಈ ಥರ ಹೇಳ್ತಾರೆ, ದೇಹ ಮತ್ತು ಮನಸ್ಸಿನ ಚ್ಯುತಿ ಆಗ್ತಕ್ಕಂಥದ್ದು, ಬೇರ್ಪಡೆ ಆಗ್ತಕ್ಕಂಥದ್ದು, ಅದು ಸಾವು. ಯಾವಾಗ ಆಗುತ್ತೆ? ಈ ಪಂಚಕಂದಗಳು ಯಾವಾಗ ಸೆಪ್ರೇಟ್ ಆಗ್ತವೆ, ರೂಪಕಂದ ಸೆಪ್ರೇಟ್ ಆಗಿಬಿಡುತ್ತೆ, ಮತ್ತು ಈ ಮನಸ್ಸಿನ ಕಂದಗಳು ಸೆಪ್ರೇಟ್ ಆಗ್ತಕ್ಕಂಥದ್ದು. ಒಂದಕ್ಕೊಂದು ಮ್ಯೂಚುವಲ್ ಕೋಆಪ್ರೇಷನ್ಸ್ ಯಾವಾಗ ನಿಲ್ಲುತ್ತೆ ಆವಾಗ ಅಂತ್ಯ ಆಗುತ್ತೆ. ಓಕೆ, ಇವಾಗ ಪ್ರತಿ ಕ್ಷಣ ಪ್ರತಿ ಹಂತದಲ್ಲೂ ಕೂಡ ಇವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದ್ದಾವೆ. ಒಂದಕ್ಕೆ ಏನಾದರೂ ಆಸೆ ಆಯಿತು ಅಂತಂದರೆ ಅದಕ್ಕೆ ಕೋಆಪ್ರೇಟ್ ಮಾಡ್ತದೆ ಇನ್ನೊಂದು, ಇದು ಬೇಕು 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 ಅಂತ ಅಂದ್ಬಿಟ್ಟು ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಯಾವಾಗ ಇವು ಮ್ಯೂಚುವಲ್ ಕೋಆಪ್ರೇಷನ್ ನಿಲ್ಲಿಸ್ತಾವೋ ಆಗ ಸಾವಾಗುತ್ತೆ. ಓಕೆ, ದೇಹದ ತ್ಯಾಗ ಅಥವಾ ಜೀವಿತ ಇಂದ್ರಿಯಗಳ ಛೇದನ, ಯಾವ ನಮ್ಮ ಇಂದ್ರಿಯಗಳು ನಮ್ಮಿಂದ ಸೆಪ್ರೇಟ್ ಆಗ್ತಾವೋ ಅದು ಸಾವು. ಇದೇ ಮರಣ. ಆಯಿತಾ? ಈ ಮರಣಕ್ಕೆ ಕಾರಣ ಏನು? ಈ ಸಾವು ಮತ್ತು ಈ ಮುಪ್ಪು ಮತ್ತು ಸಾವುಗಳಿಗೆ ಕಾರಣ ಏನು? ಈಗ ಹೇಳಿದೆ ಆಗ್ಲೇ, ಮುಪ್ಪು ಮತ್ತು ಸಾವು ಆಗಬೇಕು ಅಂತಂದರೆ ಅದಕ್ಕೆ ಕಾರಣ ಹುಟ್ಟಿದ್ರೆ ಎಲ್ಲ ಆಗೋದು ಅಲ್ವಾ?
ಹುಟ್ಟಿದ್ರೆ ಮುಪ್ಪಾಗೋದು, ಹುಟ್ಟಿದ್ರೆ ಸಾಯ್ತಕ್ಕಂಥದ್ದು. ಅದಕ್ಕೆ ಕಾರಣ ಹುಟ್ಟು. ಹಾಂ, ಆ ಹುಟ್ಟಿನ ಕಾರಣದಿಂದ ಇವೆಲ್ಲ ಆಗ್ತಾಯಿದೆ. ಯಾವುದು ಮುದಿತನ ಆಗ್ತಾಯಿದೆ, ಸಾವು ಬರ್ತಾಯಿದೆ. ಇದನ್ನು ಯಾವಾಗ ತೆಗಿತೀವಿ, ಈ ಹುಟ್ಟನ್ನು ನಾವು ಯಾವಾಗ ಅಂತ್ಯ ಮಾಡ್ತೀವಿ, ಆಗ ನಮಗೆ ದುಃಖದಿಂದ ಮುಕ್ತರಾಗ್ತೀವಿ. ಅದಕ್ಕೆ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ. ಓಕೆ, ಇದನ್ನು ಹೇಳಿದಾಗ ಮತ್ತೆ ಸಾಧು 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 ಹೇಳ್ತಾರೆ. ಹಾಗಾದರೆ ಈ ಹುಟ್ಟಕ್ಕೆ ಕಾರಣ ಏನು? ಹುಟ್ಟಿನಿಂದ ಇದೆಲ್ಲ ಆಗ್ತಾ ಇದೆ ಅಲ್ವಾ? ಹುಟ್ಟಿಗೆ ಕಾರಣ ಏನು? ಅದನ್ನು ಹೆಂಗೆ ಅಂತ್ಯ ಮಾಡೋದು? ಅದಕ್ಕೆ ಹೇಳ್ತಾರೆ, ಹುಟ್ಟಿಗೆ ಕಾರಣ, ಹುಟ್ಟು ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಹುಟ್ಟು ಅಂತಂದರೆ ಗರ್ಭಗ್ರಹಣ ಆಗ್ತಕ್ಕಂಥದ್ದು, ಗರ್ಭಧಾರಣ ಆಗ್ತಕ್ಕಂಥದ್ದು, ಈ ಪಂಚಸ್ಕಂದಗಳು ಒಂದುಗೂಡ್ತಕ್ಕಂಥದ್ದು. ಆವಾಗಲೇ ಮುಪ್ಪಿನ ಸಾವಿನಲ್ಲಿ ಏನದು ಅವು ಸೆಪ್ರೇಟ್ ಆಗಿದ್ವು. ಇದರಲ್ಲಿ ಪಂಚಸ್ಕಂದಗಳು, ರೂಪಕಂದ ಮತ್ತು ಎಲ್ಲ ವೇದನ, ಸನ್ಯ, ಸಂಖಾರ, ವಿಜ್ಞಾನ ಕಂದಗಳೆಲ್ಲ ಮ್ಯೂಚುವಲ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ಹುಟ್ಟು. ಅಥವಾ ಈ ಇಂದ್ರಿಯ ವಸ್ತು ಆಯತನಗಳು ಅಂದರೆ ಇಂದ್ರಿಯಗಳು ಎಲ್ಲವೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ಅದನ್ನು ನಾವು ಹುಟ್ಟು ಅಂತಂದ್ಬಿಟ್ಟು ಕರೀತಾರೆ. ಈ ಹುಟ್ಟಿಗೆ ಕಾರಣ ಏನು? ಹುಟ್ಟಾಯಿತು, ಅದು ಹುಟ್ಟು. ಕಮ್ಮ. ಅದಕ್ಕಿಂತ ಡೀಪಾಗಿ ಹೋಗ್ತಾರೆ. ಈಗ ಕಮ್ಮ ಹುಟ್ಟಿಗೆ ಕಾರಣ, ಅದಕ್ಕಿಂತ ಡೀಪಾಗಿ ಹೋಗ್ತಾರೆ. ಹುಟ್ಟಿಗೆ ಕಾರಣ ಭವ. ಭವ ಅಂತಂದರೆ ಇರುವಿಕೆ. ಭವ ಅಂತಂದರೆ ನಾವೇನು ಮಾಡ್ಬೋದು, ಒಂದು ಫ್ಯೂಯಲ್ ಸ್ಟೋರ್ ಹೌಸು. ಓಕೆ, ಎಲ್ಲವೂ ನಾವು ಮಾಡ್ತಕ್ಕಂತಹ ಎಲ್ಲ ಕಂಬಗಳು ಒಂದು ಸ್ಟೋರ್ ಆಗಿರ್ತದೆ. ಓಕೆ, ಭವ ಅಂತಂದರೆ ಇರುವಿಕೆ. ಓಕೆ, ಆ ಭವದಿಂದ ಹುಟ್ಟಿಗೆ ಕಾರಣ ಆಗ್ತದೆ. ಓಕೆ, ಈ ಭವವನ್ನು ನಾವು ತೆಗೆದ್ರೆ ನಾವು ದುಃಖದ ಅಂತ್ಯ ಮಾಡ್ಬೋದು. ಅದಕ್ಕೆ ಮಾರ್ಗ ಮತ್ತು ಅರಿಯ ಅಷ್ಟಾಂಗಿಕ ಮಾರ್ಗ. ಸಮ್ಮ ದಿಟ್ಟಿ, ಸಮ್ಮ ಸಂಕಪ್ಪೋ, ಸಮ್ಮ ವಾಚ, ಸಮ್ಮ ಕಮ್ಮಂತೋ, ಸಮ್ಮ ಆಜೀವೋ, ಸಮ್ಮ ವಾಯಾಮೋ, ಸಮ್ಮ ಸತಿ, ಸಮ್ಮ ಸಮಾಧಿ. ಓಕೆ, ಮತ್ತೆ ಸಾಧು 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 ಹೇಳ್ತಾರೆ. ಹಾಗಾದರೆ ಮತ್ತೆ ಪಂಡಿತಗಳು ಕೇಳ್ತಾರೆ, ಹಾಗಾದರೆ ಈ ಭವಕ್ಕೆ ಕಾರಣ ಏನು? ಆ ಇರುವಿಕೆಗೆ ಕಾರಣ ಏನು? ಅದಕ್ಕೊಂದು ಕಾರಣ ಬೇಕಲ್ವಾ? ಅದನ್ನು ನಿರೋಧ ಹೇಗೆ ಮಾಡೋದು? ಲಿಂಕು, ಚೈನ್ ಲಿಂಕ್. ಆಗಲೇ ಮಂತೇಜಿಯವರು ಹೇಳೋದು ಪಟಿತ ಸಂವಾದ ಈಗ ಬರ್ತದೆ, ಈಗ ಅಲ್ಲಿಗೆ ಬರ್ತದೆ. ಈಗ ಭವಕ್ಕೆ ಕಾರಣ ಏನು? ಯಾವಾಗ ಒಬ್ಬ ಉಪಾಸಕ ಅಥವಾ ಬಿಕ್ಕು ಭವವನ್ನು ಅರಿಯುತ್ತಾನೋ, ಭವದ ಕಾರಣವನ್ನು ಅರಿಯುತ್ತಾನೋ, ಭವದ ನಿರೋಧವನ್ನು ಅರಿಯುತ್ತಾನೋ, ಆಗ ಭವದ ನಿರೋಧಕ್ಕೆ ಕೊಂಡೊಯ್ಯುವ ಮಾರ್ಗವನ್ನು ಅರಿಯುತ್ತಾನೋ, ಆಗ ಅವನು ಸರಿಯಾದ ದೃಷ್ಟಿಯನ್ನು ಉಳ್ಳವನಾಗ್ತಾನೆ. ಹಾಗಾದರೆ ಭವ ಅಂತಂದರೆ ಏನು ಅಂತ ಅನ್ಬೋದು. ಭವ ಅಂತಂದರೆ ಆಗಲೇ ಹೇಳ್ತಲ್ಲ, ಇರುವಿಕೆ. ಈ ಇರುವಿಕೆನಲ್ಲಿ 3 ರೀತಿಯ ಇರುವಿಕೆಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಒಂದು ಕಾಮಭವ, ರೂಪಭವ ಮತ್ತು ಅರೂಪಭವ. ಕಾಮಭವ ಅಂತಂತಂದರೆ ಈ ಕಾಮಲೋಕದಲ್ಲಿರ್ತಕ್ಕಂಥವ್ರು. ಓಕೆ, ರೂಪಭವ ಅಂತಂತಂದರೆ ರೂಪಲೋಕ ಅರೂಪಲೋಕ ಅಂತಂದ್ಬಿಟ್ಟಿದೆ. ಅದರಲ್ಲಿ ರೂಪಲೋಕದಲ್ಲಿ ದೇವತೆಗಳು ಅಂತಂದ್ಬಿಟ್ಟು ನಾವೇನು ಹೇಳ್ತೀವಲ್ಲ, ಅವುಗಳೆಲ್ಲ ಬರ್ತವೆ. ಅರೂಪಲೋಕದಲ್ಲೂ ಕೂಡ ಬ್ರಹ್ಮದೇವತೆಗಳು ಅಂತಂದ್ಬಿಟ್ಟು ಬರ್ತಾರೆ. ಅದರಲ್ಲಿ ರೂಪ ಇರಲ್ಲ, ಕೇವಲ ಮನಸ್ಸು ಮಾತ್ರ ಇರ್ತದೆ. ರೂಪಲೋಕದಲ್ಲಿ 2 ರೂಪ ಮತ್ತು ಮನಸ್ಸು ಎರಡೂ ಇರ್ತದೆ. ಆದರೆ ಈ ಇಂದ್ರಿಯ ವಸ್ತುಗಳ ಕಂಟ್ರೋಲ್ ಚೆನ್ನಾಗಿರ್ತದೆ ಅವರಲ್ಲಿ, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರ್ತದೆ. ಕಾಮಲೋಕದಲ್ಲಿ ಈ ಇಂದ್ರಿಯ ವಸ್ತುಗಳ ಕಂಟ್ರೋಲು ನಮ್ಮಲ್ಲಿ ಕಡಿಮೆ ಇರ್ತದೆ. ಓಕೆ, ಆದರೆ ಈ ರೂಪಲೋಕ ಅರೂಪಲೋಕದಲ್ಲಿ ಇರೋರಿಗಿಂತ ಬೋಧಿಯನ್ನು ನಾವು ಸಾಕ್ಷಾತ್ಕಾರ ಮಾಡ್ತಕ್ಕಂತಹ ಕೆಪಾಸಿಟಿ ಇರ್ತಕ್ಕಂಥದ್ದು ಕಾಮಲೋಕದಲ್ಲಿರ್ತಕ್ಕಂಥ, ಅಂದರೆ ಸಮ್ಯಕ್ ಬುದ್ಧರಾಗ್ತಕ್ಕಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥದ್ದು ಕಾಮಲೋಕದಲ್ಲಿರ್ತಕ್ಕಂಥವ್ರಿಗೆ. ಮನುಷ್ಯರಾಗಿ ಹುಟ್ಟಿದ್ರೆ ಮಾತ್ರನೇ ಸಂಬುದ್ಧರಾಗಲಿಕ್ಕೆ ಸಾಧ್ಯ, ಮನುಷ್ಯರಾಗಿ ಹುಟ್ಟಿದ್ರೆ ಮಾತ್ರನೇ ಬುದ್ಧರಾಗಲಿಕ್ಕೆ ಸಾಧ್ಯ. ಬೇರೆಯವರು ಈ ಬುದ್ಧರು ಏನು ಬೋಧನೆ ಮಾಡ್ತಾರೆ ಅದರ ಮೂಲಕ ಅವರು ಬೋಧೆಯನ್ನು ಪಡ್ಕೊಳ್ಬೋದು. ತಾವಾಗೆ ಸ್ವಯಂ ಬುದ್ಧರಾಗಲಿಕ್ಕೆ ಅವರಿಗೆ ಆಗೋದಿಲ್ಲ. ಓಕೆ, ಭವ ಅಂತಂತಂದರೆ ಇರುವಿಕೆ. ಆ ಇರುವಿಕೆಯಲ್ಲಿ 3 ಟೈಪ್ ಇದೆ. ಒಂದು ಕಾಮಭವ, ರೂಪಭವ ಮತ್ತು ಅರೂಪಭವ ಅಂತ ಅಂದ್ಬಿಟ್ಟು. ಓಕೆ, ಅರೂಪಭವದಲ್ಲಿ ಸಾಕಾರ ಬ್ರಹ್ಮಲೋಕ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಮತ್ತು ನಿರಾಕಾರ ಬ್ರಹ್ಮಲೋಕ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಾಕಾರ ಬ್ರಹ್ಮಲೋಕದಲ್ಲಿ ರೂಪ, ನಿರಾಕಾರ ಬ್ರಹ್ಮಲೋಕದಲ್ಲಿ ಅರೂಪ.
ಓಕೆ. ಈ ಭವಕ್ಕೆ ಕಾರಣ ಏನು ಹಂಗಾದ್ರೆ? ಇರುವಿಕೆಗೆ ಕಾರಣ ಏನು? ಇರುವಿಕೆಗೆ ಕಾರಣ ಮತ್ತೆ ಉಪಾದಾನ. ಉಪಾದಾನ ಅಂತಂದರೆ ಅಂಟುವಿಕೆ. ಓಕೆ. ಉಪಾದಾನ ಮತ್ತು ತೃಷ್ಣೆ ಇದು ಡಿಫ್ರೆನ್ಸ್ ಇದೆ, ನಾನು ಹೇಳ್ತೀನಿ. ನೆಕ್ಸ್ಟ್ ತೃಷ್ಣೆ ಬರುತ್ತೆ ಅವಾಗ ಹೇಳ್ತೀನಿ. ಉಪಾದಾನ ಅಂತಂದರೆ ಅಂಟ್ಕೊಳ್ತಕ್ಕಂಥದ್ದು, ತುಂಬ ಅಡ್ಡದೆ ಬೇಕು 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 ಅಂತ ಅಂದ್ಬಿಟ್ಟು ಅಂಟ್ಕೊಂಡಿರ್ತಕ್ಕಂಥದ್ದು ಉಪಾದಾನ. ಓಕೆ. ಆ ಉಪಾದಾನದಿಂದ ಭವ ಆಗುತ್ತೆ. ಓಕೆ. ಇರುವಿಕೆ. ಆ ಇರುವಿಕೆಯಿಂದ ಹುಟ್ಟಿನಿಂದ ಎಲ್ಲ ಸ್ಟಾರ್ಟ್, ಮುದಿತನ, ರೋಗ, ಸಾವು ಎಲ್ಲ. ಓಕೆ. ಅದರ ನಿರೋಧ ಮಾಡಿದ್ರೆ ಸುಖ ಸಿಗುತ್ತೆ. ಅದಕ್ಕೆ ನಿರೋಧದ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ. ಯಾವಾಗ ಇದನ್ನು ಸಾಕಾರ ಅಂದರೆ ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವೋ ನಮಗೆ ಸಮ್ಯಕ್ ದೃಷ್ಟಿ ಬರ್ತದೆ. ಸಮ್ಯಕ್ ದೃಷ್ಟಿ ಬಂದರೆ ನಾವು ನಾನು ನನ್ನದು ಅಂತಕ್ಕಂಥ ಅಹಂಕಾರ ನಮ್ಮಲ್ಲಿ ಹೊರಟೋಗ್ತದೆ. ಮತ್ತು ಅಜ್ಞಾನದ ಇದು ಕಂಪ್ಲೀಟಾಗಿ ನಾಶ ಆಗುತ್ತೆ. ಜ್ಞಾನ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ನಾವು ದುಃಖದಿಂದ ಮುಕ್ತರಾಗ್ತೀವಿ. ಹಾಗಾದರೆ ಈ ಉಪಾದಾನ ಅಂತಂದರೆ ಏನು? ಉಪಾದಾನಕ್ಕೆ ಕಾರಣ ಏನು? ಉಪಾದಾನ ಅಂದರೆ ಆಗಲೇ ಹೇಳಿದೆ ಅಲ್ಲ, ಅಂಟುವಿಕೆ. ತುಂಬ ಅಂಟ್ಕೊಳ್ತಕ್ಕಂಥದ್ದು. ಇದು ಬೇಕೇ ಬೇಕು ಬೇಕೇ ಬೇಕು ಅಂತಕ್ಕಂಥ ಒಂದು ಈ ಬೇಕೇ ಬೇಕು ಅಂತಕ್ಕಂಥದ್ದು ಏನಕ್ಕೆ ಅಂಟ್ಕೊಳ್ತೀವಿ ನಾವು? ಉಪಾದಾನದಲ್ಲಿ 4 ರೀತಿಯ ಉಪಾದಾನಗಳಿದ್ದಾವೆ. ಕಾಮ ಉಪಾದಾನ, ದಿಟ್ಟಿ ಉಪಾದಾನ, ಶೀಲಬದ್ಧ ಉಪಾದಾನ, ಅರ್ಥವಾದ ಉಪಾದಾನ. ಕಾಮ ಉಪಾದಾನ ಅಂದರೆ ಇಂದ್ರಿಯ ವಸ್ತುಗಳಿಗೆ ಅಂಟ್ಕೊಳ್ತಕ್ಕಂಥದ್ದು, ಅದು ಕಾಮ ಉಪಾದಾನ. ಕಣ್ಣಿಂದ ನೋಡ್ತೀವಿ, ಇಷ್ಟ ಆಗ್ತದೆ, ಅದು ಬೇಕು ಬೇಕು ಅಂತ. ಕಿವಿಯಿಂದ ಒಳ್ಳೆ ಶಬ್ದ ಕೇಳ್ತೀವಿ, ಅದು ಬೇಕು 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 ಅಂತ. ನಾಲಿಗೆಯಿಂದ ಒಳ್ಳೆ ರುಚಿ, ಅದು ಬೇಕು 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 ಅಂತ, ಅಥವಾ ಬೇಡ 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 ಅಂತ. ಮೂಗಿನಿಂದ ಒಳ್ಳೆಯ ವಾಸನೆ ಅಥವಾ ಕೆಟ್ಟ ವಾಸನೆ, ಅದು ಬೇಕು ಬೇಡಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ಮನಸ್ಸಿನಲ್ಲಿ ಯೋಚನೆಗಳು, ಒಳ್ಳೆಯ ಯೋಚನೆ, ಕೆಟ್ಟ ಯೋಚನೆ, ಇವೆಲ್ಲ ತುಂಬ ಸ್ಟ್ರಾಂಗಾಗಿ ಅಂಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಉಪಾದಾನ. ಓಕೆ. ಅದು ಕಾಮ ಉಪಾದಾನ. ದಿಟ್ಟಿ ಉಪಾದಾನ ಅಂತಂದರೆ ದೃಷ್ಟಿಕೋನಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ನಮ್ಮದೇ ದೃಷ್ಟಿಕೋನಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಾನು ಹೇಳಿದ್ದು ಮಾತ್ರ ಸರಿ, ಬೇರೆಯವ್ರು ಹೇಳೋದೆಲ್ಲ ತಪ್ಪು. ಬೇರೆಯವರು ನಾನು ಏನು ಅಂದ್ಕೊಂಡಿದ್ದೀನೋ ಅದಷ್ಟೇ ಸರಿ. ಈ ಥರದ ದೃಷ್ಟಿಕೋನಗಳನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಅಂಟ್ಕೊಳ್ತಕ್ಕಂಥದ್ದು. ಶೀಲಬದ್ಧ ಉಪಾದಾನ ಅಂತಂದರೆ ಈ ಮೌಢ್ಯಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ಬಲಿ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ, ಅಥವಾ ಹರಕೆ ಹೊತ್ಕೊಂಡು ನಾನು ಈ ಎಜ್ಜಲೆ ಮೇಲೆ ಊಟ ಮಾಡಿದ್ರೆ ಸರಿ ಒಳ್ಳೆಯದಾಗುತ್ತೆ, ಈ ಥರದ ಮೌಢ್ಯ ಇದೆಯಲ್ಲ, ಅದಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಶೀಲಬದ್ಧ ಉಪಾದಾನ. ಅರ್ಥವಾದ ಉಪಾದಾನ ಅಂದರೆ ಆತ್ಮ ಅಂತಕ್ಕಂಥದ್ದಿದೆ. ನಾನು ಸತ್ರು ಕೂಡ ಆತ್ಮ ಇರುತ್ತೆ, ಅದು ಇನ್ನೊಂದು ಜೀವಿ ಆಗುತ್ತೆ ಅಂತಕ್ಕಂಥದ್ದು ಆತ್ಮಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಅರ್ಥ ಉಪಾದಾನ. ಓಕೆ. ಈ ಉಪಾದಾನಕ್ಕೆ ಕಾರಣ ಏನು? ಉಪಾದಾನಕ್ಕೆ ಕಾರಣ ಈಗ ಬರುತ್ತೆ ತೃಷ್ಣೆ. ಉಪಾದಾನ ಅಂಟುವಿಕೆ, ತೃಷ್ಣೆ ಅಂದರೆ ಹಂಬಲ. ನಮಗೆ ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋದಷ್ಟೇ. ಅದರಲ್ಲಿ ತುಂಬ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಆದರೆ ತೃಷ್ಣೆಯಲ್ಲಿ ನಮಗೆ ಆಸೆ ಅಂತ ಅಂದ್ಬಿಟ್ಟು ಅನ್ಕೋಬೋದು, ದುರಾಸೆ. ಓಕೆ. ದುರಾಸೆ ಅಂತ ಅಂದ್ಬಿಟ್ಟು ಅನ್ಕೋಬೋದು. ಅದನ್ನು ನಾವು ತೃಷ್ಣೆ ಅಂತ. ತೃಷ್ಣೆಯ ಉತ್ಪತ್ತಿಯಿಂದ ಉಪಾದಾನ ಬರುತ್ತೆ. ಓಕೆ. ಯಾವಾಗ ನಾವು ತೃಷ್ಣೆಯನ್ನು ತೆಗಿತೀವೋ ಆಗ ನಮಗೆ ಸುಖ ಸಿಗುತ್ತೆ. ಅದಕ್ಕೆ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ. ಎಲ್ಲದಕ್ಕೂ ಮಾರ್ಗ ಒಂದೇ. ಓಕೆ. ಇಂಟರ್ನ್ಯಾಷನಲ್ ಹೈವೇ, ನೋ ಸಿಗ್ನಲ್ಸ್, ನೋ ಹಂಪ್ಸ್, ನೋ ಆಕ್ಸಿಡೆಂಟ್ಸ್. ಡೆಸ್ಟಿನೇಷನ್ ಈಸ್ ಗ್ಯಾರಂಟೀಡ್. 100% ನಿಮಗೆ ಡೆಸ್ಟಿನೇಷನ್ ನಿಮ್ಗೆ ಏನು ರೀಚ್ ಆಗಬೇಕು ಅದನ್ನು ರೀಚ್ ಆಗೇ ಆಗ್ತೀರಾ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ವಾಕ್ ಆನ್ ದಟ್ ಪಾತ್. ಆ ಮಾರ್ಗದಲ್ಲಿ ನಡಿಬೇಕು. ನಡೆದ್ರೂ ಮಾತ್ರ ನಾವು ಡೆಸ್ಟಿನೇಷನ್ನ ರೀಚ್ ಆಗೋಕ್ಕೆ ಸಾಧ್ಯ. ಆ ನಡೀತಕ್ಕಂಥದ್ದನ್ನು ಯಾರು ಮಾಡಬೇಕು? ನಾವೇ ಮಾಡಬೇಕು. ಹಾಗಾಗಿ ಬುದ್ಧರು ಹೇಳ್ತಕ್ಕಂಥದ್ದು, ನಾನು ಮಾರ್ಗದಾತ, ಮುಕ್ತಿದಾತ ಅಲ್ಲ, ಮಾರ್ಗವನ್ನು ತೋರಿಸ್ತಾರೆ ಅವರು. ಅದನ್ನು ನಾವು ನಡೆದ್ರೆ ಮಾತ್ರ ನಮಗೆ ಸಿಗ್ತದೆ, ಇಲ್ಲ ಅಂದರೆ ಇಲ್ಲ. ಓಕೆ. ಆಗ ಎಲ್ಲ ಭಕ್ತಜಿಗಳು ಸಾಧು 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 ಹೇಳ್ತಾರೆ. ಮತ್ತೆ ಕೇಳ್ತಾರೆ, ಹಾಗಾದರೆ ತೃಷ್ಣೆ ಮತ್ತು ತೃಷ್ಣೆಗೆ ಕಾರಣ ಏನು? ಅದನ್ನು ಹೆಂಗೆ ನಾವು ಬಿಟ್ಟಾಕ ಅಂದರೆ ನಾಶ ಮಾಡ್ತಕ್ಕಂಥದ್ದು? ಆಗ ಮತ್ತೆ ಸಾರಿಪುತ್ತ ಭಕ್ತಜಿಯವರು ಹೇಳ್ತಾರೆ, ತೃಷ್ಣೆ ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಆಸೆ, ಬೇಸಿಕಲಿ ದುರಾಸೆ ಅಂತ ಅಂದ್ಬಿಟ್ಟು ಅನ್ಕೋಬೋದು. ದುರಾಸೆ ಯಾವಾಗ ನಮ್ಮಲ್ಲಿ ಜಾಸ್ತಿ ಆಗ್ತದೆ? ದುರಾಸೆಗೆ ಕಾರಣ ಬೇಕಲ್ವಾ? ಯಾವಾಗ ಅಂತಂತಂದರೆ ಈ 6 ಇಂದ್ರಿಯಗಳು ಯಾವಾಗ ಜಾಸ್ತಿ
ಅಟ್ಯಾಚ್ ಆಗ್ತವೆ. ಅಂದರೆ ರೂಪತೃಷ್ಣೆ, ಶಬ್ದ ತೃಷ್ಣೆ, ಗಂಧ ತೃಷ್ಣೆ, ರಸತೃಷ್ಣೆ, ಸ್ಪರ್ಶ ತೃಷ್ಣೆ, ಮನೋತೃಷ್ಣೆ ಅಂತಂದರೆ ಎಲ್ಲ ನಮ್ಮ ರೂಪದಿಂದ, ನಮ್ಮ ಕಣ್ಣಿನಿಂದ ನೋಡ್ತಕ್ಕಂಥದ್ದು, ಮೂಗಿನಿಂದ ವಾಸನೆ, ಕಿವಿಯಿಂದ ಶಬ್ದಗಳು, ಎಲ್ಲ ಈ ಇಂದ್ರಿಯ ವಸ್ತುಗಳಿಂದ ಹಿಂದೆ ಓಡ್ತಾ 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 ಆಸೆಗಳು ಬರ್ತವೆ. ಆಸೆಗಳಿಂದ ನಾವು ಅಂಟುವಿಕೆ ಆಗ್ತದೆ. ಓಕೆ, ಯಾವಾಗ ಇದನ್ನು ನಾವು ಈ ತೃಷ್ಣೆಗಳು ಬರ್ತವೋ ಅದಕ್ಕೆ ಕಾರಣ ಬೇಕಲ್ಲ. ಇವೆಲ್ಲ ಇದ್ದಾವೆ ನಮ್ಮಲ್ಲಿ, ಇಂದ್ರಿಯ ವಸ್ತುಗಳಿದ್ದಾವೆ, ನಮ್ಮ ನೋಡ್ತೀವಿ, ಕಾಂಟ್ಯಾಕ್ಟ್ ಆಗೇ ಆಗುತ್ತೆ, ಯಾವ್ದಾದ್ರು ಒಂದು ಇದು ಬಂದೇ ಬರುತ್ತೆ. ಅದಕ್ಕೆ ಕಾರಣ ಏನು? ತೃಷ್ಣೆ ಬರಲಿಕ್ಕೆ ಕಾರಣ ಏನು? ಈಗ ಕಾಂಟ್ಯಾಕ್ಟ್ ಆಯಿತು, ಕಣ್ಣಿದೆ, ಕಾಂಟ್ಯಾಕ್ಟ್ ಆಯಿತು, ಕಾಂಟ್ಯಾಕ್ಟ್ ಆದಾಗ ನಮ್ಮಲ್ಲಿ ಏನಾಗ್ತದೆ? ಏನಾದರೂ ಒಂದು ವೇದನ ಬರ್ತದೆ. ವೇದನ ಕಾರಣ ಅಂದರೆ ಅನುಭವ. ವೇದನ ಅಂತಂದರೆ ಅನುಭವ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಒಳ್ಳೇದು ಕಂಡ್ಕೋಬೋದು, ಕೆಟ್ಟದ್ದು ಕಂಡ್ಕೋಬೋದು. ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ಆಯಿತು ಅಂದರೆ, ಕಣ್ಣಿಗೆ ಯಾವ್ದಾದ್ರು ಕಾಂಟ್ಯಾಕ್ಟ್ ಆಗಲಿ, ಕಿವಿಗೆ ಕಾಂಟ್ಯಾಕ್ಟ್ ಆಗಲಿ, ಶಬ್ದದ ಕಾಂಟ್ಯಾಕ್ಟ್ ಆಗಲಿ, ಮೂಗಿಗೆ ವಾಸನೆಯ ಕಾಂಟ್ಯಾಕ್ಟ್ ಆಗಲಿ, ನಾಲಿಗೆ ರುಚಿಯ ಕಾಂಟ್ಯಾಕ್ಟ್ ಆಗಲಿ, ದೇಹಕ್ಕೆ ಸ್ಪರ್ಶದ ಕಾಂಟ್ಯಾಕ್ಟ್ ಆಗಲಿ, ಪ್ರತಿ ಕ್ಷಣ ಯಾವ್ದಾದ್ರು ಒಂದು ಅನುಭವ ಬಂದೇ ಬರುತ್ತೆ. ಅದು ಸುಖದ ಅನುಭವ ಇರ್ಬೋದು, ದುಃಖದ ಅನುಭವ ಇರ್ಬೋದು, ಸುಖವೂ ಅಲ್ಲದ ದುಃಖವೂ ಅಲ್ಲದ ಅನುಭವ ಇರ್ಬೋದು, ಯಾವ್ದಾದ್ರು ಒಂದು ಅನುಭವ ಬಂದೇ ಬರುತ್ತೆ. ಈ ಅನುಭವ ಬಂದಾಗ ನಮಗೆ ಆಸೆ ಬರುತ್ತೆ. ಅದಕ್ಕೆ ಕಾರಣ, ತೃಷ್ಣೆಗೆ ಕಾರಣ ಈ ಅನುಭವ. ಆಯಿತಾ? ಈ ಅನುಭವ ಅಂದರೆ ವೇದನವನ್ನು ನಾವು ನಿರೋಧನ ಮಾಡಿದ್ರೆ ಆಗ ನಮಗೆ ಸುಖ ಸಿಗತ್ತೆ. ಅದಕ್ಕೆ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ ಒಂದೇ. ಹಾಗೆ ಮತ್ತೆ ಕೇಳ್ತಾರೆ, ಹಾಗಾದರೆ ವೇದನ ಅಂತಂದ್ರೆ ಏನು? ವೇದನಕ್ಕೆ ಕಾರಣ, ವೇದನ ಅಂತಂದ್ರೆ ಏನು ಅಂತ ಹೇಳಿದೆ ನಾನೀಗ. ಅದಕ್ಕೆ ವೇದನಕ್ಕೆ ಒಂದು ಕಾರಣ ಬೇಕಲ್ಲ, ಕಾರಣ ಅದನ್ನು ಹೆಂಗೆ ತೆಗೆಯೋದಾಗುತ್ತದೆ? ಮತ್ತೆ ಕೇಳ್ತಾರೆ, ವೇದನ ಅಂತಂತಂದರೆ ಕಾಂಟ್ಯಾಕ್ಟ್ ಆದಾಗ ಒಂದು ಅನುಭವ ಬರ್ತದಲ್ಲ, ಅದು ವೇದನ. ಅದಕ್ಕೆ ಕಾರಣ ಏನು? ವೇದನ ಬರಲಿಕ್ಕೆ ಕಾರಣ ಸ್ಪರ್ಶ. ಕಾಂಟ್ಯಾಕ್ಟ್ ಆಯಿತು, ಅದಕ್ಕೆ ನಮಗೆ ವೇದನ ಬಂತು. ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತಂತಂದರೆ ವೇದನ ಬರ್ತಾ ಇರಲಿಲ್ಲ. ಓಕೆ ಅಲ್ವಾ? ಯಾವಾಗ ನಮ್ಮ ಕಣ್ಣನ್ನು ಎಷ್ಟೊತ್ತು ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ಮೂಗು ಮುಚ್ಚೋಕ್ಕಾಗಲ್ಲ, ಕಿವಿ ಮುಚ್ಚೋಕ್ಕಾಗಲ್ಲ. ಏನು ಬೇರೆ ಯಾವುದನ್ನು ಅಟ್ಲೀಸ್ಟ್ ಒಂದು ಇಂದ್ರಿಯನಾದರೂ ನಾವು ಮುಚ್ಚಿಕೊಟ್ರೆ ಅದರಿಂದ ಕಾಂಟ್ಯಾಕ್ಟ್ ಆಗ್ತಕ್ಕಂಥ, ನಾವು ಎಷ್ಟು ಕಣ್ಣು ಓಪನ್ ಮಾಡ್ತೀವೋ ಕಾಂಟ್ಯಾಕ್ಟ್ ಆಗ್ತಾ ಇರ್ತದೆ, ಏನಾದರೂ ಒಂದು ಕಾಂಟ್ಯಾಕ್ಟ್ ಬರ್ತಾ ಇರ್ತದೆ ಕಣ್ಣಿಗೆ. ಮತ್ತು ಅದರ ನಮ್ಮ ಆಲೋಚನೆಗಳು ಆ ದಿಕ್ಕಿನಲ್ಲಿ ಹೋಗ್ತಾ ಇರ್ತವೆ, ಉತ್ಪತ್ತಿ ಆಗ್ತಾ ಇರ್ತವೆ. ಸೊ ಅದನ್ನು ನಾವು ಅಟ್ಲೀಸ್ಟ್ ಮಿನಿಮೈಸ್ ಮಾಡ್ಬೋದು. ಕಣ್ಣನ್ನು ಮುಚ್ಚೋದ್ರ ಮೂಲಕ ಒಂದು ಇಂದ್ರಿಯವನ್ನು ನಾವು ಶಾಂತಗೊಳಿಸ್ಬೋದು. ಓಕೆ, ಹಾಗಾಗಿ ಈ ವೇದನಕ್ಕೆ ಕಾರಣ ನಾವು ಕಣ್ಣನ್ನು ಓಪನ್ ಮಾಡಿದಾಗ ಯಾವುದೋ ಸ್ಪರ್ಶ ಉಂಟಾಗ್ತಾನೆ ಇರ್ತದೆ. ಸ್ಪರ್ಶದಿಂದ ಈ ವೇದನ ಬರ್ತದೆ. ಓಕೆ, ವೇದನಕ್ಕೆ ಕಾರಣ ಬೇಸಿಕಲಿ ಸ್ಪರ್ಶ. ಯಾವುದೇ ಸ್ಪರ್ಶ ಇರ್ಬೋದು, ಮನಸ್ಸಿನ ಸ್ಪರ್ಶ ಇರ್ಬೋದು ಅಥವಾ ಇಂದ್ರಿಯ ವಸ್ತುಗಳ ಸ್ಪರ್ಶ ಇರ್ಬೋದು. ಯಾವಾಗ ನಾವು ವೇದನವನ್ನು ತೆಗಿದೀವೋ ಆವಾಗ ಅಂದರೆ ಈ ವೇದನದ ಕಾರಣವನ್ನು, ಸ್ಪರ್ಶವನ್ನು ತೆಗಿತೀವೋ ಆಗ ನಮಗೆ ಸುಖದ ಅನುಭವ ಆಗ್ತದೆ. ಅದಕ್ಕೆ ಮಾರ್ಗ ಅಷ್ಟಾಂಗಿಕ ಮಾರ್ಗ, ಅರಿಯ ಅಷ್ಟಾಂಗಿಕ ಮಾರ್ಗ ಒಂದೇ. ಹಾಗಾದರೆ ಈ ಸ್ಪರ್ಶ ಅಂದರೆ ಏನು? ಸ್ಪರ್ಶಕ್ಕೆ ಕಾರಣ ಏನು? ಅದನ್ನು ಹೆಂಗೆ ನಿರೋಧ ಮಾಡೋದು? ಮತ್ತೆ ಕೇಳ್ತಾರೆ. ಸ್ಪರ್ಶ ಅಂತಂತಂದರೆ ಆಗಲೇ ಹೇಳಿದಲ್ಲ, ಓಪನ್ ಮಾಡಿದ ಇಂದ್ರಿಯ ವಸ್ತುಗಳನ್ನು ಯಾವಾಗ ಯಾವುದೋ ಒಂದು ಆಬ್ಜೆಕ್ಟನ್ನು ಇರ್ಬೋದು, ಅಥವಾ ಶಬ್ದ ಇರ್ಬೋದು, ರುಚಿ ಇರ್ಬೋದು, ಮನಸ್ಸಿನ ಯೋಚನೆಗಳಿರ್ಬೋದು, ಯಾವಾಗ ಬರ್ತಾವಲ್ಲ ಅವುಗಳಿಗೆ ಕಾಂಟ್ಯಾಕ್ಟ್ ಆಗ್ತಕ್ಕಂಥದ್ದು ಸ್ಪರ್ಶ ಅಂತ ಅಂದ್ಬಿಟ್ಟಿರ್ತಾರೆ. ಈ ಸ್ಪರ್ಶಕ್ಕೆ ಕಾರಣ ಏನು? ಸ್ಪರ್ಶಕ್ಕೆ ಕಾರಣ ಇವೆಲ್ಲ ಇದ್ದಾವೆ ನಮ್ಮಲ್ಲಿ, ಇಂದ್ರಿಯ ವಸ್ತುಗಳಿದ್ದಾವೆ. ಇಂದ್ರಿಯ ವಸ್ತುಗಳು ಇರೋದ್ರಿಂದನೇ ನಮ್ಗೆ ಕಾಂಟ್ಯಾಕ್ಟ್ ಆಗೋದು. ಇವೆಲ್ಲ ಇರಲಿಲ್ಲ ಅಂತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಆಗ್ತಾ ಇರಲಿಲ್ಲ ಯಾವುದನ್ನು ಕೂಡ. ಪ್ರತಿ ಹಂತದಲ್ಲೂ ಕೂಡ ಈ ಇಂದ್ರಿಯ ವಸ್ತುಗಳು ಕೆಲಸ ಮಾಡ್ತಾನೆ ಇದ್ದಾವೆ. ನಾವು ಕಣ್ಣು ಮುಚ್ಕೊಂಡಿದ್ರೆ ನಮ್ಮದು ಬಾಡಿ ಕೆಲಸ ಮಾಡ್ತಾ ಇರ್ತದೆ. ಎಷ್ಟೊತ್ತಂದ್ರೆ ಹಿಂಗೆ ಕೂತ್ಕೊಂಡಿರ್ತಾರೆ, ಸ್ವಲ್ಪ ನೋವಾಗುತ್ತೆ ಅಲ್ವಾ? ಮೂಗಿಗೆ ವಾಸನೆ ಬಂದೇ ಬರುತ್ತೆ, ಕಿವಿಗೆ ಶಬ್ದ ಬಂದೇ ಬರುತ್ತೆ. ಸೊ ಈ ಇಂದ್ರಿಯ ವಸ್ತುಗಳು ಸ್ಪರ್ಶಕ್ಕೆ ಕಾರಣ. ಇವನ್ನ ನಾವು ನಾಶ ಮಾಡಿದ್ರೆ ಸುಖ ಸಿಗುತ್ತೆ. ಅದನ್ನು ನಾಶ ಮಾಡಬೇಕು ಅಂತಂದರೆ ನಮಗಿರ್ತಕ್ಕಂಥದ್ದು ಒಂದೇ ಮಾರ್ಗ, ಅದು ಅರಿಯ ಅಷ್ಟಾಂಗಿಕ ಮಾರ್ಗ. ಹಾಗಾದರೆ ಈ 6 ಆಯತನಗಳು ಅಂದರೆ ಇಂದ್ರಿಯಗಳು ಅಂದರೆ ಏನು? ಅದಕ್ಕೆ ಕಾರಣ ಏನು? ಅದನ್ನು ನಿರೋಧ ಹೇಗೆ ಮಾಡೋದು? ಮತ್ತೆ ಕೇಳ್ತಾರೆ ಮುತ್ತಜ್ಜಿಗಳು. ಈ 6 ಆಯತನಗಳು ಅಂದರೆ ಈ ಇಂದ್ರಿಯಗಳನ್ನು ಆಯತನಗಳು ಅಂತ ಕರೀತಾರೆ. ಆಯತನಗಳಲ್ಲಿ ಕಣ್ಣು, ಕಿವಿ,
ಮೂಗು, ನಾಲಿಗೆ, ಮತ್ತು ಬಾಡಿ, ಮತ್ತು ಇವು ಬರ್ತಕ್ಕಂಥದ್ದು ಏನಕ್ಕೆ, ಇದು ಯಾಕೆ ಬರ್ತವೆ ಅಂತಂದರೆ ನಾಮ ರೂಪದಿಂದ. ನಾಮರೂಪ, ನಾಮ ಅಂತಂದರೆ ಮನಸ್ಸು, ರೂಪ ಅಂತಂದರೆ ದೇಹ. ಇವೆರಡು ಕಂಡೀಷನ್ ಆಗ್ತಾ ಇದೆ, ಪ್ರತಿ ಕ್ಷಣ ಕಂಡೀಷನ್ ಆಗ್ತಾ ಇದ್ದಾವೆ, ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇದ್ದಾವೆ ಅವು. ಓಕೆ, ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇದ್ದಾವೆ. ಅದರಿಂದಾಗಿ ಈ ಇಂದ್ರಿಯ ವಸ್ತುಗಳು ಆಕ್ಟಿವೇಟ್ ಆಗಿಬಿಡ್ತವೆ ಅಲ್ವಾ. ಅದರಿಂದಾಗಿ ನಾಮರೂಪದ ಉತ್ಪತ್ತಿಯಿಂದ ಈ 6 ಆಯತನಗಳ ಉತ್ಪತ್ತಿ ಆಗುತ್ತೆ. ಯಾವಾಗ ನಾಮರೂಪ ನಿರೋಧ ಆಗುತ್ತೋ ಆಗ ದುಃಖ ನಿರೋಧ ಆಗುತ್ತೆ. ದುಃಖ ನಿರೋಧ ಆಗಬೇಕು ಅಂತಂದರೆ ಅದಕ್ಕಿರ್ತಕ್ಕಂತಹ ಮಾರ್ಗ ಒಂದೇ, ಅರಿಯ ಅಷ್ಟಾಂಗಿಕ ಮಾರ್ಗ. ಹಾಗಾದರೆ ಈ ನಾಮರೂಪಗಳ ನಿರೋಧ ಹೇಗೆ ಮಾಡೋದು, ಅದಕ್ಕೆ ಕಾರಣ ಏನು? ನಾಮರೂಪಗಳನ್ನು ನಾವು ನಿರೋಧ ಮಾಡಬೇಕು ಅಂತಂತಂದರೆ ನೆಕ್ಸ್ಟ್ ಅದರ ಹಿಂದಕ್ಕೆ ಹೋಗ್ತಾರೆ. ವಿಜ್ಞಾನ ನಾಮರೂಪಕ್ಕೆ ಕಾರಣ ಫಸ್ಟು ಒಂದು ಪಟಿಸಂಧಿ ಚಿತ್ತ ಅಂತ ಅಂದ್ಬಿಟ್ಟು ನಮ್ಮ ಹುಟ್ಟಿನ ಮೊದಲ ಚಿತ್ತ ಅದು. ಓಕೆ, ಅದಕ್ಕೆ ಈ ಚ್ಯುತಿಯಾದಂತಹ ಕೊನೆಯ ಚಿತ್ತ ಆಕ್ಟಿವೇಟ್ ಮಾಡುತ್ತೆ. ಓಕೆ, ಅದು ಪಟಿಸಂಧಿ ಚಿತ್ತವನ್ನು ಅಂದರೆ ಒಂದು ರೂಪ, ಒಂದು ಗರ್ಭಧಾರಣೆಯಲ್ಲಿ ಅಂಡಾಶಯದ ಮೇಲೆ ಅದು ಒಂದು ಸ್ವಲ್ಪ ಆಕ್ಟಿವೇಟ್ ಮಾಡುತ್ತೆ. ಆಗ ಈ ರೂಪ ಮತ್ತು ನಾಮ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಮ್ಯೂಚುವಲ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ಅದನ್ನು ವಿಜ್ಞಾನ ಅಂತ ಅಂದ್ಬಿಟ್ಟು ಕರೀತಾರೆ. ಓಕೆ, ನಾಮರೂಪಗಳು. ಈ ವಿಜ್ಞಾನಕ್ಕೆ ನಾಮ ಅಂತಂತಂದರೆ ಅದರಲ್ಲಿ ಕ್ಲಾಸಿಫಿಕೇಶನ್ ಹೇಳ್ತಾರೆ. ನಾಮ ಅಂತಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ವೇದನ, ಸನ್ಯ, ಚೇತನ ಮತ್ತು ಸ್ಪರ್ಶ ಮತ್ತು ಮನನ. ಇವುಗಳಿಂದ ನಾಮದ ಉತ್ಪತ್ತಿ ಅಂದರೆ ಮನಸ್ಸಿನ ಉತ್ಪತ್ತಿ ಆಗುತ್ತೆ. ವೇದನ ಅಂದರೆ ಆಗಲೇ ಹೇಳಿದೆ ಅನುಭವದಿಂದ, ಸನ್ಯ ಅಂದರೆ ಗ್ರಹಿಕೆಯಿಂದ, ಮತ್ತು ಚೇತನ ಅಂದರೆ ಸಂಕಲ್ಪದಿಂದ, ಬೇಕು ಅಂತ, ಮತ್ತು ಸ್ಪರ್ಶ ಮತ್ತು ಮನನ ಪದೇ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ತಕ್ಕಂಥದ್ದು. ಇದರಿಂದ ಮನಸ್ಸು ಆಕ್ಟಿವೇಟ್ ಆಗುತ್ತೆ. ಓಕೆ, ಅದೇ ಥರ ರೂಪ ಬರ್ತಕ್ಕಂಥದ್ದು 4 ಧಾತುಗಳಿಂದ. ಯಾವುದು 4 ಧಾತುಗಳು? ಆಪೋ, ತೇಜೋ, ವಾಯು ಮತ್ತು ಪಟಾವಿ ಅಂದರೆ ಘನ, ಆಪೋ ಅಂದರೆ ಬೆಂಕಿ, ಆಪೋ ಅಂತಂದರೆ ನೀರು, ತೇಜೋ ಅಂತಂತಂದರೆ ಬೆಂಕಿ, ವಾಯು ಅಂತಂತಂದರೆ ಗಾಳಿ. ಎಲ್ಲ ವಸ್ತುಗಳು, ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಈ 4 ಅಂಶಗಳಿಂದನೇ ಆಗಿರ್ತಕ್ಕಂಥದ್ದು, ಧಾತುಗಳಿಂದನೇ ಆಗಿರ್ತಕ್ಕಂಥದ್ದು. ಯಾವುದನ್ನೇ ತೆಗೆದುಕೊಳ್ಳಿ ನೀವು, ನಮ್ಮ ವಾಡಿ ಇರ್ಬೋದು, ಮೈಕ್ ಇರ್ಬೋದು, ಮೊಬೈಲ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಪಟಾವಿ ಅಂದರೆ ಸಾಲಿಡಿಟಿ, ಒಂದು ರೂಪ ಇದೆ, ಒಂದು ಸಾಲಿಡ್ ಆಗಿದೆ ಅಲ್ವಾ. ಅದೇ ಥರ ಇದರಲ್ಲಿ ಚಲನಶಕ್ತಿ, ಹೇಳ್ಕೊಂಡಾಗ ಚಲನಶಕ್ತಿ ಇದೆ, ಅದು ವಾಯುವಿನ ಕಂಟೆಂಟ್ ಇದೆ ಅದರಲ್ಲಿ. ಅದೇ ಥರ ಇದರಲ್ಲಿ ಒಂದಲ್ಲ ಒಂದು ರೀತಿಯ ಟೆಂಪ್ರೇಚರ್ ಇರ್ತದೆ, ಮೈಕ್ರೋ ಒಂದಲ್ಲ ಒಂದು ರೀತಿಯ ಟೆಂಪ್ರೇಚರ್ ಇರ್ತದೆ. ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ನಮ್ಮ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ. ನಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಬಿಸಿ ಅನಿಸ್ತದೆ ನಮಗೆ. ಅದೇ ಕಡಿಮೆ ಇತ್ತು ಅಂದರೆ, ನಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಕಡಿಮೆ ಇತ್ತು ಅಂದರೆ ಅದು ಚಳಿ ಅನಿಸುತ್ತೆ. ಆದರೆ ಅದು ಕೂಡ ಟೆಂಪ್ರೇಚರೇ, ಅದಿದ್ದೇ ಇರುತ್ತೆ. ಒಂದಲ್ಲ ಒಂದು ರೀತಿಯ ಟೆಂಪ್ರೇಚರ್ ಇದ್ದೇ ಇರುತ್ತೆ. ಅದೇ ರೀತಿ ನೀರಿನ ಅಂಶ ಪ್ರತಿಯೊಂದರಲ್ಲೂ ಇರ್ತದೆ. ನೀರಿನ ಅಂಶ ಏನು, ನೀರಿನ ಗುಣ ಏನು? ಒಂದು ಹರಿಯುವಿಕೆ, ಎರಡನೇದು ಹಿಡಿದಿರ್ತಕ್ಕಂಥದ್ದು. ಇವಾಗ ಚಪಾತಿ ಕಲಿಸ್ತಿರಲ್ಲ, ಚಪಾತಿ ಹಿಟ್ಟನ್ನು ಹಾಗೆ ಇಟ್ಬಿಟ್ರೆ ಕಲಸ್ದೇ ಗಾಳಿ ಬಂದರೆ ಹಾರೋಗ್ಬಿಡ್ತದೆ. ಅದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಗಟ್ಟಿ ಆಗ್ಬಿಡ್ತದೆ. ಅದು ಎಲ್ಲ ಕಣಗಳನ್ನ ಹಿಡಿದು ಒಂದು ಕಡೆ ಇಡ್ತದೆ. ಅದು ನೀರಿನ ಗುಣ. ಓಕೆ, ಈ ವಾಯುವಿನ ಗುಣ ಚಲನೆ. ಓಕೆ, ನಮ್ಮ ಬಾಡಿ ಚಲಿಸ್ತಾ ಇದೆ, ನಮ್ಮ ಕರುಳಿನಲ್ಲಿ ಎಷ್ಟೊಂದು ಗ್ಯಾಸ್ಗಳು ಉತ್ಪತ್ತಿ ಆಗ್ತದೆ. ಎಲ್ಲ ಇದರಲ್ಲೂ ಕೂಡ, ಎಲ್ಲ ಜೀವಿಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ಈ 4 ಧಾತುಗಳು ಇದ್ದೇ ಇರುತ್ತೆ. ಓಕೆ, ಈ ಧಾತುಗಳು, ಈ ನಾಮ, ಈ ಮನಸ್ಸಿನ ಇದನ್ನು ಹೇಳಿದೆ ಅಲ್ಲ, ವೇದನ, ಸನ್ಯ, ಚೇತನ, ಸ್ಪರ್ಶ ಮತ್ತು ಮನನ, ಇವು 5 ಜೊತೆಗೆ ಈ 4 ಧಾತುಗಳು, ಇವುಗಳ ಕಾರಣದಿಂದ ನಾಮರೂಪದ ಉತ್ಪತ್ತಿ ಆಗುತ್ತೆ. ಓಕೆ, ಆ ಕಾರಣವನ್ನು ನಾವು ತಿಳಿದುಕೊಂಡ್ರೆ, ಅದಕ್ಕೆ ಕಾರಣ ಏನು? ಮನಸ್ಸು ಅಂದರೆ ಸಂಕಾರಗಳು ಮಾಡ್ತಕ್ಕಂಥದ್ದು, ವಿಜ್ಞಾನ ಅಥವಾ ಸಂಕಾರ ಅಂತ ಹೇಳ್ತೀವಿ. ಆ ಕಾರಣವನ್ನು ತೆಗೆದ್ರೆ ದುಃಖ ನಿರೋಧ ಆಗುತ್ತೆ. ದುಃಖದ ನಿರೋಧಕ್ಕೆ ಇರ್ತಕ್ಕಂತಹ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ. ಹಾಗಾದರೆ ಈ ವಿಜ್ಞಾನ ಅಂತಂದರೆ ಏನು? ಅಂದರೆ ಇದು ನಾಮರೂಪಕ್ಕೆ ಕಾರಣ ವಿಜ್ಞಾನ. ಅಂದರೆ ವಿಜ್ಞಾನ ಅಂತಂದರೆ ಏನು? ವಿಜ್ಞಾನಕ್ಕೆ ಕಾರಣ ಏನು? ವಿಜ್ಞಾನ ಅಂತಂತಂದರೆ
ಮನಸ್ಸು ಕಾನ್ಷಿಯಸ್ ಆಗ್ತಕ್ಕಂಥದ್ದು ವಿಜ್ಞಾನ ಅಂತ ನೋಡಿ ಹೇಳ್ತೇವೆ. ಅದಕ್ಕೆ ಕಾರಣ ಸಂಖಾರ. ಮನಸ್ಸು ಕಾನ್ಷಿಯಸ್ ಆಗಬೇಕು ಅಂತಂದರೆ ನಾವು ಏನಾದರೂ ಒಂದು ಕಮ್ಮಗಳನ್ನ ಮಾಡಬೇಕು, ಅಥವಾ ಚಿತ್ತ ಚೇತಸಗಳ ಉತ್ಪತ್ತಿ ಆಗ್ತಾ ಇರಬೇಕು. ಉತ್ಪತ್ತಿ ಆದಾಗಲೇ ಮನಸ್ಸು ಏನೋ ಬಂತು ನನ್ನ ಮನಸ್ಸಿಗೆ ಅಂತಂದ್ಬಿಟ್ಟು ಕಾನ್ಷಿಯಸ್ ಆಗುತ್ತೆ. ಇಲ್ಲ ಅಂತಂದರೆ ಕಾನ್ಷಿಯಸ್ ಆಗಲ್ಲ. ಯಾವ ಸ್ಥಿತಿನಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಮಾತ್ರ ಅದು ಮೇಂಟೈನ್ ಮಾಡ್ತಾ ಇರ್ತದೆ. ಬುದ್ಧರಿಗೂ ಕೂಡ ಜ್ಞಾನೋದಯ ಆಗಿತ್ತು, ಅವರು ನಾರ್ಮಲ್ ಮನುಷ್ಯರ ಥರನೇ ಇದ್ದರು. ಹಾಗಾದರೆ ಅವ್ರಿಗೆ ಇವೆಲ್ಲ ಬರ್ತಾ ಇರಲಿಲ್ಲ. ಕಾನ್ಷಿಯಸ್ ಆದ ತಕ್ಷಣ ನಮಗೆಲ್ಲ ಏನು ಬರುತ್ತೆ, ನಾವು ಮನಸ್ಸು ಕಂಡೀಷನ್ ಆಗ್ಬಿಟ್ಟಿದೆ. ಹಾಗಾಗಿ ನಮಗೆಲ್ಲ ಬೇಕು ಬೇಡಗಳು ಬರ್ತಾ ಹೋಗ್ತವೆ, ಇಷ್ಟ ಕಷ್ಟಗಳು ಬರ್ತಾ ಹೋಗ್ತವೆ. ಆದರೆ ಭಗವಾನ್ ಬುದ್ಧರು ಅರ್ಹತರಲ್ಲಿ ಅವರಲ್ಲೂ ಕೂಡ ಮನುಷ್ಯರ ಥರನೇ ಇದ್ದರು, ಬದುಕಿದ್ರು ಅಲ್ವಾ. ಆದರೆ ಅವರಲ್ಲಿ ಈ ಥರದ ಚಿತ್ತಗಳು ಉತ್ಪತ್ತಿ ಆಗ್ತಾ ಇರಲಿಲ್ಲ. ಅವರಲ್ಲಿ ಕ್ರಿಯಾಚಿತ್ತಗಳು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆ ಕ್ರಿಯಾಚಿತ್ತಗಳ ಉತ್ಪತ್ತಿ ಮಾತ್ರ. ಓಕೆ, ಚಿತ್ತಗಳಲ್ಲಿ 89 ರೀತಿ ಚಿತ್ತಗಳಿದ್ದಾವೆ. ಅದರಲ್ಲಿ ಮನುಷ್ಯನಿಗೆ 56, ಇನ್ನು ಉಳಿದಿದ್ದೆಲ್ಲ ಅರ್ಹತರಲ್ಲಿ ಬೇರೆ ಬೇರೆ ಲೋಕದಲ್ಲಿರ್ತಕ್ಕಂಥದ್ರಲ್ಲಿ ಚಿತ್ತಗಳು ಬರ್ತವೆ. ಓಕೆ, ರೈಟ್. ಇದಕ್ಕೆ ಕಾರಣ, ವಿಜ್ಞಾನಕ್ಕೆ ಕಾರಣ ಸಂಖಾರ. ಸಂಖಾರ ಅಂತಂತಂದರೆ ಈ ಪಾಪ ಪುಣ್ಯ ಅಂತಕ್ಕಂಥ ಒಂದು ಇದರಿಂದ, ಅಂದರೆ ಮಾತಿನಿಂದ, ಯಾವುದು ಕಾಯ ವಾಚ ಮನಸ್ಸ ಮಾಡ್ತಕ್ಕಂತಹ ಒಂದು ಕಮ್ಮಗಳಿಂದ, ಕೆಲಸಗಳಿಂದ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಶಕ್ತಿ ಏನಿದೆಯಲ್ಲ ಅದು ಸಂಖಾರ. ಓಕೆ, ವಿಜ್ಞಾನಕ್ಕೆ ಕಾರಣ ಈ ಸಂಖಾರ. ನಾವು ಸಂಖಾರವನ್ನು, ಕಾರಣವನ್ನು ತೆಗೆದ್ರೆ ನಮಗೆ ಸುಖ ಸಿಗುತ್ತೆ. ಸುಖ ಸಿಗೋದಕ್ಕೆ ಮಾರ್ಗ ಹೇಗೆ? ಸರಿಯಾದ ದೃಷ್ಟಿಕೋನ ಬಿಟ್ಟು ಅಂದರೆ ಆರ್ಯ ಅಷ್ಟಾಂಗಿಕ ಮಾರ್ಗ. ಮತ್ತು ಅದನ್ನು ಬೆಳೆಸ್ಕೊಳ್ತಾ ಹೋಯ್ತು ಅಂದರೆ ನಮಗೆ ಸುಖ ಸಿಗುತ್ತೆ. ಸುಖ ಸಿಕ್ಕಿದಾಗ ಯಾವಾಗ ಸಿಗುತ್ತೆ? ನಾನು ನನ್ನದು ಅಂತಕ್ಕಂಥ ಅಹಂಕಾರ ನಮ್ಮಲ್ಲಿ ನಾಶ ಆಗುತ್ತೆ, ಅಜ್ಞಾನ ನಾಶ ಆಗುತ್ತೆ, ಜ್ಞಾನದ ಉದಯ ಆಗುತ್ತೆ, ಪ್ರಜ್ಞೆಯ ಉದಯ ಆಗುತ್ತೆ. ಆಗ ದುಃಖದ ನಾಶ ಆಗುತ್ತೆ. ಸಾಧು 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 ಹೇಳ್ತಾರೆ. ಮತ್ತು ಸಂಖಾರಕ್ಕೆ ಕಾರಣ ಏನು, ಅದರ ನಿರೋಧ ಹೇಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸಂಖಾರಕ್ಕೆ ಕಾರಣ ಅವಿಚ್ಛ, ಅಂದರೆ ಅಜ್ಞಾನ. ಸಂಖಾರ ಅಂದರೆ ಆಗಲೇ ಹೇಳಿದ್ನಲ್ಲ, ಕಾಯ ವಾಚ ಮನಸ್ಸ ಮಾಡ್ತಕ್ಕಂಥ ಕೆಲಸಗಳು. ಕಾಯ ಸಂಖಾರ, ವಚಿ ಸಂಖಾರ, ಮನೋಸಂಖಾರ ಅಂತ ಅಂದ್ಬಿಟ್ಟು 3 ಸಂಖಾರಗಳಿದ್ದಾವೆ. ಓಕೆ, ಆ 3 ಸಂಖಾರಗಳಿಂದ ನಾವೇನು ಮಾಡ್ತಾ ಇದ್ದೀವಲ್ಲ, ಅದನ್ನು ಹೆಂಗೆ ಮಾಡ್ತಾಯಿದ್ದೀವಿ? ಅಜ್ಞಾನದಿಂದ ಮಾಡ್ತಾಯಿದ್ದೀವಿ, ಪ್ರಜ್ಞೆಯಿಂದ ಮಾಡ್ತಾ ಇಲ್ಲ ನಾವು. ಅಜ್ಞಾನದಿಂದ ಈ ಸಂಖಾರಗಳನ್ನ ಮಾಡ್ತಾ ಇರೋದ್ರಿಂದ ಅದು ವಿಜ್ಞಾನ. ವಿಜ್ಞಾನದಿಂದ ನಾಮರೂಪ, ನಾಮರೂಪದಿಂದ ಸಳಾಯತನ, ಅಂದರೆ ಆಯತನಗಳು ಬರ್ತವೆ, ಇಂದ್ರಿಯ ವಸ್ತುಗಳು. ಸಳಾಯತನದಿಂದ ಸ್ಪರ್ಶ ಆಗುತ್ತೆ, ಸ್ಪರ್ಶ ಉಂಟಾಗೋದ್ರಿಂದ ಯಾವುದಾದ್ರು ಒಂದು ವೇದನೆ ಬರುತ್ತೆ, ಅನುಭವ ಬರುತ್ತೆ. ಅನುಭವ ಬರೋದ್ರಿಂದ ಆಸೆ ದುರಾಸೆಗಳು ಬರ್ತವೆ, ತೃಷ್ಣೆ. ತೃಷ್ಣೆ ಬರೋದ್ರಿಂದ ಅಂಟ್ಕೊಳ್ತೀವಿ, ಉಪಾದಾನ ಆಗುತ್ತೆ. ಉಪಾದಾನ ಆಗೋದ್ರಿಂದ ಭವ, ಇರುವಿಕೆ, ನಾನು ಇರ್ತೀನಿ ಅಂತಕ್ಕಂಥದ್ದು ಬರ್ತದೆ. ಒಂದು ಸಲ ಆ ಭವ ಬಂತು ಅಂದರೆ ಹುಟ್ಟಿನಿಂದ ದುಃಖ, ದೋಮನಸ್ಸ, ಮುಪ್ಪು, ಮರಣ, ಎಲ್ಲ ಸೀರಿಯಸ್ ಆಗಿ ಒಂದೊಂದಾಗಿ ಲಿಂಕ್ ಬರ್ತಾ ಹೋಗ್ತವೆ. ಹಾಗಾದರೆ ಈ ಅಜ್ಞಾನ ಅಂತಂದರೆ ಏನು? ಅಜ್ಞಾನಕ್ಕೆ ಕಾರಣ ಏನು? ಅಜ್ಞಾನವನ್ನು ನಿರೋಧ ಮಾಡೋದು ಹೇಗೆ ಮತ್ತೆ ಹೇಳ್ತಾರೆ. ಅಜ್ಞಾನ ಅಂತಂತಂದರೆ ಭಗವಾನ್ ಬುದ್ಧ, ಸಾರಿಪುತ್ರ ಹೇಳ್ತಕ್ಕಂಥದ್ದು, ಯಾರು ಈ ಆರ್ಯ ಸತ್ಯಗಳನ್ನು ಅರ್ಥಕೊಂಡಿಲ್ವೋ, ದುಃಖ ಅಂತಂದರೆ ದುಃಖ ಸತ್ಯ. ದುಃಖ ಅಂತಂದರೆ ಏನು ಅಂತ ನಾನು ಆಗಲೇ ಹೇಳಿದ್ನಲ್ಲ, ಹುಟ್ಟು ದುಃಖ, ಮುದಿತನ ದುಃಖ, ರೋಗ ದುಃಖ, ಸಾವು ದುಃಖ, ನಮ್ಗೆ ಇಷ್ಟ ಇಲ್ಲದರೂ ಕಷ್ಟಪಟ್ಕೊಂಡು ಒಟ್ಟಿಗೆ ಇರ್ತೀವಲ್ಲ ಅದು ದುಃಖ, ಇಷ್ಟಪಟ್ಟವರು ದೂರ ಆಗೋದು ದುಃಖ, ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅದು ದುಃಖ, ಬಯಸೋದು ಸಿಗೋದಿಲ್ಲ ಅದು ದುಃಖ, ಮತ್ತು ಪಂಚಸ್ಕಂದಗಳಿಗೆ ಅಂಟ್ಕೊಳ್ತಕ್ಕಂಥದ್ದು ದುಃಖ. ಈ ದುಃಖ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅಜ್ಞಾನ. ದುಃಖಕ್ಕೆ ಕಾರಣ ಏನು? ತೃಷ್ಣೆ. ಅದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಯಾವುದು? 3 ಥರದ ತೃಷ್ಣೆಗಳು: ಕಾಮತೃಷ್ಣೆ, ಭವತೃಷ್ಣೆ, ವಿಭವ ತೃಷ್ಣೆ. ಇದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅಜ್ಞಾನ. ಮತ್ತು ಅಜ್ಞಾನ ಅದನ್ನು ನಾಶ ಮಾಡ್ತಕ್ಕಂಥದ್ದು ಅಂದರೆ ಅದು ಸುಖದ ಇದು ಸ್ಥಿತಿ, ನಿಬ್ಬಾಣದ ಸ್ಥಿತಿ. ಅದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ದುಃಖ. ಮತ್ತು ಅದಕ್ಕೆ ಮಾರ್ಗ, ಹರಿಯ ಅಷ್ಟಾಂಗಿಕ ಮಾರ್ಗ ಏನು ಇದೆಯಲ್ಲ, ಅದನ್ನು ತಿಳ್ಕೊಳ್ಳದೆ ಇರ್ತಕ್ಕಂಥದ್ದು ಅದು ದುಃಖ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಸಾಧು 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 ಹೇಳ್ತಾರೆ. ಹಾಗಾದರೆ ಇವನ್ನೆಲ್ಲ ಈ 4 ಆರ್ಯ ಸತ್ಯಗಳಿದಾವಲ್ಲ, ಇವುಗಳಿಗೆ ಕಾರಣ ಏನು? ಅವುಗಳನ್ನು ನಾವು ಹೇಗೆ ನಿರೋಧ ಮಾಡಬೇಕು ಮತ್ತೆ ಕೇಳ್ತಾರೆ ಪಂತಜಿಗಳು. ಆಗ ಸಾರಿಪುತ್ತ ಪಂತಜಿಯವರು ಹೇಳ್ತಾರೆ, ಇವು ಅಜ್ಞಾನಕ್ಕೆ, ಬೇಸಿಕಲಿ ಅಜ್ಞಾನ ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಸವಗಳು. ಆಸವಗಳು ಅಂತಂತಂದರೆ ತುಂಬ ಡೀಪಾಗಿ ನಮ್ಮಲ್ಲಿ, ಈಗ ಹೊಟ್ಟೆನಲ್ಲೆಲ್ಲಾದರೂ ಕೀವಾಗಿದೆ ಅಂತಂದರೆ ಮೇಲ್ಗಡೆ ಕಾಣಲ್ಲ,
ಹೊಟ್ಟೆನೋವು ಬರ್ತಾ ಇದೆ, ಕಾಣಿಸ್ತಾ ಇಲ್ಲ, ಡೀಪಾಗಿ ಅಲ್ಲಿ ಹರಿತಾ ಇರ್ತದೆ. ಹಾಂ, ಆ ಥರ ನಮ್ಮ ಮನಸ್ಸಿನ ಆಳದಲ್ಲಿ ಇರ್ತಕ್ಕಂತಹ ದುರಾಸೆಗಳು, ಅವು ಕ್ಲೇಶಗಳು ಅಂತ ಅಂದ್ಬಿಟ್ಟು. ಯಾವುದು 4 ರೀತಿಯ ಕ್ಲೇಶಗಳಿದ್ದಾವೆ. ಇದು ಸಮ್ಮದಿಟ್ಟಿ ಸುತ್ತ ಆಗಿರೋದ್ರಿಂದ ಅದರಲ್ಲಿ ಒಂದ್ರ ಬಗ್ಗೆ ಇವರು ಹೇಳಿಲ್ಲ ಇಲ್ಲಿ. ಅಂದರೆ ಆಸವಗಳು ಹೇಳ್ಬಿಡ್ತೀನಿ ನಾನು. 4 ಆಸವಗಳು ಯಾವ್ಯಾವುದು? ಕಾಮಾಸವ, ಭವಾಸವ, ದಿಟ್ಟಾಸವ, ಅವಿಚಾಸವ. ಅದರಲ್ಲಿ ದಿಟ್ಟಾಸವದ ಬಗ್ಗೆ ಇದರಲ್ಲಿ ಉಲ್ಲೇಖ ಇಲ್ಲ, ಯಾಕೆಂದರೆ ಸಮ್ಮದಿಟ್ಟಿ ಸುತ್ತ ಇದು, ಹಾಗಾಗಿ ದಿಟ್ಟಾಸವದ ಬಗ್ಗೆ ಉಲ್ಲೇಖ ಇಲ್ಲ. ಇನ್ನು 3 ಆಸವಗಳಿದಾವಲ್ಲ, ಇವನ್ನ ಕಂಪ್ಲೀಟಾಗಿ ನಾವು ನಾಶ ಮಾಡಬೇಕು. ಕಾಮಾಸವ ಅಂದರೆ ಇಂದ್ರಿಯ ವಸ್ತುಗಳ ಹಿಂದೆ ಅಂಟ್ಕೊಳ್ತಕ್ಕಂಥದ್ದು, ಇರುವಿಕೆ. ಭವ ಅಂತ ಇರುವಿಕೆ. ಆಸವಗಳು ಅಂತಂದರೆ ಕ್ಲೇಶಗಳು, ಅವುಗಳಿಗೆ ಅಂಟ್ಕೊಳ್ತಕ್ಕಂಥದ್ದು. ಭವಾಸವ ಅಂದರೆ ನಾನು, ನಂದು ಅಂತಕ್ಕಂಥದ್ದನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅವಿಚಾಸವ ಅಂದರೆ ಅಜ್ಞಾನದಲ್ಲೇ ನಾವು ಸುಖವನ್ನು ಕಾಣ್ತಾ ಇರ್ತಕ್ಕಂಥದ್ದು. ಇವಾಗ ಏನಾಗ್ತಾ ಇದೆಯಲ್ಲ ನಮ್ಮ ದೇಶದಲ್ಲಿ, ಮೌಢ್ಯವನ್ನು, ಅಜ್ಞಾನವನ್ನು ವಿಜೃಂಭಿಸಿ ಅದೇ ಸರಿ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಲ್ಲ, ಅದು ಅವಿಚಾಸವ. ಅದೇ ಥರ ದಿಟ್ಟಾಸವ ಅಂದರೆ ಅದು ಸರಿಯಾದ ದೃಷ್ಟಿಕೋನ ಅಲ್ಲದೆ ಅಂತಕ್ಕಂಥದ್ದು. ಇವೆಲ್ಲ ಹೇಳ್ತಲ್ಲ, ಇವನ್ನೆಲ್ಲ ಕರೆಕ್ಟಾಗಿ ಬೆಳೆಸ್ಕೊಂಡ್ರೆ ಅದು ಸರಿಯಾದ ದೃಷ್ಟಿಕೋನ. ಯಾವಾಗ ಈ ಆಸವಗಳನ್ನ ನಾವು ಕಂಪ್ಲೀಟಾಗಿ ನಾವು ತೆಗಿತೀವೋ, ಆಗ ನಮ್ಮಲ್ಲಿ ನಾನು, ನನ್ನದು ಅಂತಕ್ಕಂಥ ಅಹಂಕಾರ ಹೋಗುತ್ತೆ, ಅಜ್ಞಾನ ಹೋಗುತ್ತೆ. ಯಾವಾಗ ಅಜ್ಞಾನ ಹೋಗುತ್ತೋ ಆಗ ಪ್ರಜ್ಞೆಯ ಉದಯ ಆಗುತ್ತೆ. ಪ್ರಜ್ಞೆಯ ಉದಯ ಆದಾಗ ನಮ್ಮಲ್ಲಿ ದುಃಖದ ನಿರೋಧ ಆಗುತ್ತೆ. ಅದಕ್ಕೆ ಇರ್ತಕ್ಕಂಥ ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ, ಈ ಥರ ಹೇಳ್ತಾರೆ. ಈಗ ಇದನ್ನು ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ಆಗ ನಮ್ಮಲ್ಲಿರ್ತಕ್ಕಂತಹ ರಾಗವನ್ನು ಪರಿಪೂರ್ಣವಾಗಿ ನಾವು ತೆಗೆದುಹಾಕ್ತೀವಿ. ಯಾವಾಗ ನಮ್ಮಲ್ಲಿರ್ತಕ್ಕಂತಹ ರಾಗಗಳು ಪರಿಪೂರ್ಣವಾಗಿ ಹೋಗ್ತವೋ, ಅದನ್ನು ಪ್ರತಿರೋಧವನ್ನು ನಾಶ ಮಾಡ್ತೀವೋ, ಆಗ ನಾನು ಅಂತಕ್ಕಂತಹ ಮಿಥ್ಯಾ ದೃಷ್ಟಿ, ಅಹಂಕಾರವನ್ನು ನಾವು ನಿರ್ಮೂಲನೆಗೊಳಿಸ್ತೀವಿ. ಆಗ ನಮ್ಮಲ್ಲಿ ಅಜ್ಞಾನ ನಾಶ ಆಗುತ್ತೆ. ಅಜ್ಞಾನ ಯಾವಾಗಿಲ್ವೋ ಆಗ ಜ್ಞಾನ ಇರಲೇಬೇಕು ಅಲ್ವಾ? ಆಗ ನಮ್ಮಲ್ಲಿ ಜ್ಞಾನದ ಉದಯ ಆಗುತ್ತೆ. ಜ್ಞಾನದ ಉದಯ ಆದಾಗ ದುಃಖವನ್ನು ಕೊನೆಗೊಳಿಸುತ್ತಾನೆ. ಹಾಗೆ ದುಃಖ ಯಾವಾಗ ಕೊನೆಗೊಳ್ತಾರೋ ಆಗ ಅವನು ನಿಬ್ಬಾಣದ ಸ್ಥಿತಿಯನ್ನು ತಲುಪ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಎಲ್ಲ ಭಿಕ್ಕುಗಳು ಸಾಧು 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 ಹೇಳ್ತಾರೆ. ಸುಮಾರು ಜನ ಭಿಕ್ಕುಗಳು ಅಂದರೆ ಫಲಗಳನ್ನು ಪಡ್ಕೊಳ್ತಾರೆ. 4 ಸ್ಥಿತಿಗಳೇನಿದಾವಲ್ಲ, ಬೋಧಿಯ ಸ್ಥಿತಿಗಳು ಎಲ್ಲ ಪಡ್ಕೊಳ್ತಾರೆ. ಇದು ಸಾರಿಪುತ್ತ ಬಂತೇಜಿಯವರು ಭಿಕ್ಕುಗಳಿಗೆ ಅನಾಥಪಿಂಡಿಕನ ಜೇತವನದಲ್ಲಿ ಶ್ರಾವಸ್ತಿಯಲ್ಲಿ ಹೇಳಿದಂತಹ ಒಂದು ಸುತ್ತ, ಸರಿಯಾದ ದೃಷ್ಟಿ ಸುತ್ತ, ಅಂದರೆ ಸಮ್ಮಾದಿಟ್ಟಿ ಸುತ್ತ. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ಧಮ್ಮ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಏನಾದರೂ ಧಮ್ಮದ ಒಂದು ಅನುಮಾನಗಳಿದ್ದರೆ ಕೇಳ್ಬೋದು. ಗೊತ್ತಾಯ್ತಲ್ವಾ? ಪಂತಜಿಯವರು ಆಗಲೇ ಹೇಳಿದ್ರು ಪಠಿತ ಸಮುಪಾದನೆ ಬೇಸಿಕಲಿ. ಬಟ್ ಅದಕ್ಕೆಲ್ಲ ನಾವು ಇಷ್ಟೊಂದು ಡೀಪಾಗಿ ನಾವು ಹೋಗಿರಲಿಲ್ಲ ಅಲ್ವಾ? ಅಷ್ಟು ಡೀಪಾಗಿ ತಿಳ್ಕೊಳ್ತಕ್ಕಂಥ ಅವಕಾಶ ಸಿಕ್ತು. ಅಜ್ಞಾನದಿಂದ, ಆಸವಗಳಿಂದ ಅಜ್ಞಾನ, ಅಜ್ಞಾನದಿಂದ ಸಂಕಾರ, ಅವಿದ್ಯಾಪಚ್ಚಯ ಸಂಕಾರ, ಸಂಕಾರ ಪಚ್ಚಯ ನಾಮರೂಪ, ಸಂಕಾರ ಪಚ್ಚಯ ವಿಜ್ಞಾನ, ವಿಜ್ಞಾನ ಪಚ್ಚಯ ನಾಮರೂಪ, ನಾಮರೂಪ ಪಚ್ಚಯ ಸಳಾಯತನ, ಸಳಾಯತನ ಪಚ್ಚಯ ಫಸ್ಸೋ ಪಚ್ಚಯ ವೇದನ, ವೇದನ ಪಚ್ಚಯೋ ತನಹ ಪಚ್ಚಯ ಉಪಾದಾನ, ಉಪಾದಾನ ಪಚ್ಚಯ ಭವ, ಭವ ಪಚ್ಚಯ ಜಾತಿ, ಜರ, ಮರಣ, ದುಃಖ, ದೋಮನಸ, ಶೋಕ, ಧೂಮ ಬರ್ತವೆ. ಈ ಸೈಕಲ್ ಹಿಂಗೆ ಓಡ್ತಾ ಇರ್ತದೆ. ಅದನ್ನು ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡೋದಕ್ಕೆ ನಿಮಗೆ ಇವಾಗ ಇಷ್ಟು ಹೇಳಿದ್ನಲ್ಲ, ಇದರಲ್ಲಿ ನಮಗೆ ಪಾಯಿಂಟ್ ಸಿಗುತ್ತೆ. ನಮಗೆ ರಿವರ್ಸ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಜ್ಞಾನವನ್ನು. ನಾವು ಅಜ್ಞಾನಿಗಳಂತ ಮಟ್ಟ ಗೊತ್ತಿಲ್ಲ ನಮಗೆ. ಹುಟ್ಬಿಟ್ಟಿದ್ದೀವಿ, ಅಜ್ಞಾನದಿಂದ ಹುಟ್ಟಿದ್ದೀವಿ, ಬೆಳೀತಾ ಇದ್ದೀವಿ. ಒಂದು ಸಲ ಅಜ್ಞಾನದಿಂದ ನಾವು ಕೆಲಸಗಳು ಮಾಡಿದ್ದೀವಿ, ಕೆಲಸದಿಂದ ವಿಜ್ಞಾನ ಆಗಿದೆ, ವಿಜ್ಞಾನದಿಂದ ನಾಮರೂಪ ಅಂದರೆ ಬಾಡಿ ಬಂದಿದೆ, ಮತ್ತು ಬಾಡಿ ಮತ್ತು ಮನಸ್ಸು ಎರಡು ಒಂದುಗೂಡಿದೆ. ಒಂದು ಸಲ ಬಾಡಿ ಮತ್ತು ಮನಸ್ಸು ಬಂತು ಅಂದ ತಕ್ಷಣ ಈ 6 ಇಂದ್ರಿಯಗಳ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತವೆ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಆಗಲ್ಲ ಅಲ್ವಾ? ಇಂದ್ರಿಯಗಳು ನಾಮರೂಪ ಫಸೆ ಯಾವುದು ಫಸ್ಟ್ ಅಂದರೆ ಇಂದ್ರಿಯಗಳ ಕೆಲಸ ಮಾಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಆಗೇ ಆಗ್ತದೆ. ಕಾಂಟ್ಯಾಕ್ಟ್ ಆದಮೇಲೆ ಅದರ ಒಂದು ಅನುಭವ ಬಂದೇ ಬರುತ್ತೆ. ಅನುಭವ ಬಂದ ಮೇಲೆ ನೆಕ್ಸ್ಟು ತೃಷ್ಣೆ ಹೋಗುತ್ತೆ. ನಮಗೆ ಇರ್ತಕ್ಕಂತಹ ಏಕೈಕ ಲಿಂಕ್ ಅಂತಂದರೆ ಅನುಭವ ಬರುತ್ತೆ. ಅದನ್ನು ನಾವು ಯಥಾರ್ಥವಾಗಿ ಅನುಭವ ಇದು ಅನಿತ್ಯ,
ಬರ್ತಾ ಇದೆ ಹೋಗ್ತದೆ, ಬರ್ತಾ ಇದೆ ಹೋಗ್ತದೆ. ಅದು ಇರುತ್ತಾ ಪರ್ಮನೆಂಟಾಗಿ? ನೀವು ಬೇಕು 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 ಅಂತ ಹಿಡ್ಕೊಂಡ್ರೂ ಕೂಡ ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರ್ತದೆ. ಯಾಕೆಂದರೆ ಅದೇ ಅನಿತ್ಯ. ಅನಂತ ಲಕ್ಷಣ ಸೂತ್ರದಲ್ಲಿ ಬರ್ತದೋ ಎಲ್ಲವೂ ಕೂಡ ಅನಿತ್ಯ. ಯಾವುದೇ ವೇದನ ಆಗಲಿ ನೀವು ಹಿಡ್ಕೊಳ್ಲಿಕ್ಕಾಗಲ್ಲ. ವೇದನವರೆಗೆ ನೀವು ಯಾವುದೇ ರೀತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ವೇದನ ಬಂದೇ ಬರುತ್ತೆ. ಅನುಭವ ಒಂದು ಆಗೇ ಆಗುತ್ತೆ. ಇಂದ್ರಿಯ ವಸ್ತುಗಳಿದ್ದಾವೆ, ಇಂದ್ರಿಯಗಳು ಕಾಂಟ್ಯಾಕ್ಟ್ ಆಗ್ತವೆ, ಕಾಂಟ್ಯಾಕ್ಟ್ ಆದಮೇಲೆ ಒಂದು ಅನುಭವ ಆಗೇ ಆಗುತ್ತೆ. ಆ ಅನುಭವ ಆದಾಗ ನಾವು ಇದೊಂದು ಅನುಭವ ಅಂತಕ್ಕಂಥದ್ದನ್ನು ನೋಡೋದನ್ನು ಅಭ್ಯಾಸ ಮಾಡಬೇಕು. ಆ ಅನುಭವವನ್ನೇ ನೋಡ್ತಾ ಇರಿ. ನೀವು ಕೂತ್ಕೊಂಡಿದ್ದೀರಾ, ಕಂಟಿನ್ಯೂಸ್ ಆಗಿ ಈಗ 2 hours ಕೂತಿದ್ದೀರಾ, ಕಾಲು ನೋವ್ತಾ ಇದೆ ಅಲ್ವಾ? ಆ ನೋವನ್ನೇ ನೋಡ್ತಾ ಇರಿ ನೀವು. ಆ ನೋವು ಬದಲಾಗ್ತಾ ಇರ್ತದೆ. ಅಬ್ಸರ್ವ್ ಮಾಡ್ತಾ ಇರಿ, ಅದು ಬದಲಾಗ್ತಾ ಇರ್ತದೆ. ಪ್ರತಿಯೊಂದು ವೇದನೆಗಳು ಕೂಡ ಬದಲಾಗ್ತಾ ಇದೆ ಅಂತಂದರೆ ಯಾವುದು ಬದಲಾಗುತ್ತೋ ಅದು ಏನು ತರುತ್ತೆ? ಸುಖ ತರಲಿಕ್ಕೆ ಸಾಧ್ಯನಾ? ಅದು ದುಃಖವನ್ನೇ ತರ್ತಕ್ಕಂಥದ್ದು. ಯಾವುದು ಬದಲಾಗುತ್ತೋ ಅದು ದುಃಖವನ್ನೇ ತರ್ತಕ್ಕಂಥದ್ದು. ದುಃಖ ತರ್ತಕ್ಕಂಥದ್ದು ನಾವು ಬೇಕಾ? ಅದು ನಾವು ನಂದು ಅಂತ ನೋಡಿ ಹಿಡಿದಿಟ್ಕೊಳ್ಳೋಕ್ಕೆ ಅರ್ಹನ ಅದು? ಅರ್ಹ ಅಲ್ಲ. ಸೊ ನಮಗೆ ಇರ್ತಕ್ಕಂತಹ ಏಕೈಕ ಲಿಂಕು ವೇದನ ಬಂದಾಗ ನಾವು ಅದನ್ನು ಯಥಾರ್ಥವಾಗಿ ನೋಡೋದನ್ನು ಅಭ್ಯಾಸ ಮಾಡಬೇಕು. ಆವಾಗ ತನಾಗಿ ಹೋಗೋದಿಲ್ಲ, ದುರಾಸೆ ಹೋಗಲ್ಲ. ಓಕೆ, ಆ ಲಿಂಕನ್ನ ಕಟ್ ಮಾಡಿದ್ರೆ ಯಾವಾಗ ದುರಾಸೆ ಅಂತಕ್ಕಂಥದ್ದು ತೃಷ್ಣೆ ಉತ್ಪತ್ತಿ ಆಗಲ್ವೋ ಆಗ ಅಂಟುವಿಕೆ ಬರಲ್ಲ, ಉಪಾದಾನ ಆಗಲ್ಲ. ಅಂಟುವಿಕೆ ಬರಲಿಲ್ಲ ಅಂದರೆ ಭವ ಅಂದರೆ ಇರುವಿಕೆ ಬರಲ್ಲ. ಇರುವಿಕೆ ಬರಲಿಲ್ಲ ಅಂತಂದರೆ ನಮಗೆ ಹುಟ್ಟು ಇಲ್ಲ ಅಂತಂತಂದರೆ ಯಾವುದಕ್ಕೂ ನಾವು ಈ ಮುಪ್ಪು ಬರಲ್ಲ, ಸಾವು ಬರಲ್ಲ, ರೋಗ ಬರಲ್ಲ. ಅವನ್ನೆಲ್ಲವನ್ನು ಮೀರಿದ ಸ್ಥಿತಿಗೆ ಹೋಗ್ತೀವಿ. ಓಕೆ, ಏನಾದರೂ ಅನುಮಾನಗಳಿದ್ದರೆ ಕೇಳಿ.